ಪುಸ್ತಕ ಬಿಡುಗಡೆ ಆಗಿರಲಿಲ್ಲ. ಸಂಸ್ಕೃತದ ಪುಸ್ತಕ ಇನ್ನೂ ಬಿಡುಗಡೆ ಆಗಿರಲಿಲ್ಲ. ಮತ್ತು ಅದನ್ನು ಪರಿಷ್ಕರಿಸಬೇಕು ಅಂತನ್ನುವ ತುರ್ತು ಆಗ ಅವರಿಗೆ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದ ಪುಸ್ತಕ ಪ್ರಿಂಟ್ ಮಾಡಬೇಕು, ಕನ್ನಡಾನುವಾದ ಮಾಡಬೇಕು ಅಂತಿತ್ತು. ಅದು ಶುದ್ಧ ಪಾಠ ಮಾಡಬೇಕು ಅಂತ ಇರಲಿಲ್ಲ. ಅದರಿಂದಾಗಿ ಆ ತರಹದ ಅನೇಕ ಸಮಸ್ಯೆಗಳು ಉಂಟಾಯಿತು. ಶುರು ಮಾಡಿ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಚತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಭಗವಾನುವಾಚ ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕಕರ್ಮಣಾಂ ಸತ್ವ ಏವೈಕಮನಸೋ ವೃತ್ತಿ ಸ್ವಾಭಾವಿಕೀ ತು ಯಾ. ಅನಿಮಿತ್ತಾ ಭಗವತಿ ಭಕ್ತಿಸಿದ್ಧೇರ್ಗರೀಯಸಿ ಜರಯತ್ಯಾಶು ಯಾ ಕೋಶಂ ನಿಗೀರ್ಣಂ ಅನಲೋ ಯಥಾ. ದೇವಾನಾಂ ಗುಣಲಿಂಗಾನಾಂ, ನಾವು ದೇವತೆಗಳನ್ನು ಹೇಗೆ ಗುರುತಿಸೋದು? ಗುಣಗಳ ಮೂಲಕ ಗುರುತಿಸಬೇಕು. ಇಂದ್ರ ಮನೋಭಿಮಾನಿ ಅಂತ ಗುರುತಿಸಬೇಕು. ಚಂದ್ರ ಓಷಧ್ಯಾಭಿಮಾನಿ ಅಂತ ಗುರುತಿಸಬೇಕು. ಶನಿ ಮತ್ತು ಭೂದೇವಿ ಪೃಥಿವ್ಯಾಭಿಮಾನಿ ಅಂತ ಗುರುತಿಸಬೇಕು. ಪೃಥಿವಿ ಅಭಿಮಾನಿ ಅಂತ ಗುರುತಿಸಬೇಕು. ಹೀಗೆ ದೇವಾನಾಂ ಗುಣಲಿಂಗಾನಾಂ. ಇನ್ನು ಗುಣಲಿಂಗ ಅನ್ನೋದಕ್ಕೆ ಇನ್ನೊಂದು ಅರ್ಥ ಅನಂತ ತೀರ್ಥರು ಹೇಳ್ತಾರೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಜ್ಞಾನೇಂದ್ರಿಯಗಳಿಗೆ ಗೋಚರ ಆಗುವ ವಿಷಯಗಳು, ಇವುಗಳನ್ನು ನಮ್ಮ ಅರಿವಿಗೆ ತಂದುಕೊಡುವವರು ದೇವತೆಗಳು. ಅದರಿಂದ ಅವರು ಗುಣಲಿಂಗಾನಾಂ ದೇವಾನಾಂ. ಇನ್ನು ಆನುಶ್ರಾವಿಕ ಕರ್ಮಣಾಂ, ದೇವತೆಗಳು ವೇದೋಕ್ತವಾದ ಕರ್ಮಗಳನ್ನು ಉಲ್ಲಂಘಿಸುವುದಿಲ್ಲ. ದೇವತೆಗಳು ಕೂಡ ವೇದವನ್ನು ಮೀರಿ ನಡೆಯಲಾರರು. ಇದು ದೇವತೆಗಳ ಹೆಗ್ಗಳಿಕೆ ಮತ್ತು ನಮಗೆ ಕೊಡುವ ನಿರ್ದೇಶನ. ಹೆಚ್ಚು ಬಹಳ ದೊಡ್ಡ ವೈದಿಕರು ಯಾರು ಅಂತಂದರೆ ದೇವತೆಗಳು. ಅದಕ್ಕೆ ಅವರಿಗೆ ಆನುಶ್ರಾವಿಕ ಕರ್ಮರು ಅಂತ. ಆ ಆನುಶ್ರಾವಿಕ ಕರ್ಮ ಅನ್ನೋದಕ್ಕೆ ಈ ಅರ್ಥವನ್ನು ಹೇಳಿದವರು ಮಧ್ವರು. ಅವರು ಹೇಳ್ತಾರೆ, ಆನುಶ್ರಾವಿಕ ಕರ್ಮಾಸೌ ಶ್ರುತ್ಯುಕ್ತಂ ಯೋ ನಲಂಘಯೇತ್ ಅಂತ. ಹೀಗಾಗಿ ವೇದದ ಪೂರ್ಣ ಫಲವನ್ನು, ವೇದಾನುಷ್ಠಾನದ ಪೂರ್ಣ ಫಲವನ್ನು ಪಡೆಯುವವರು ಯಾರು ಅಂತಂದರೆ ದೇವತೆಗಳು. ನಾವು ವೇದದಲ್ಲಿ ಇರೋದನ್ನು ಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕಾಗೋಲ್ಲ. ನಮಗೆ ಅಶಕ್ತಿ ಬಹಳ ಉಂಟು. ಈಗ
ಮಧುವಿದ್ಯೆಯನ್ನು ನಮಗೆ ಪೂರ್ತಿಯಾಗಿ ಅಳವಡಿಸಿಕೊಳ್ಳಿಕ್ಕಾಗಲ್ಲ, ಮಾಡಲಿಕ್ಕೂ ಆಗಲ್ಲ. ಉಪನಿಷತ್ತಿನಲ್ಲಿ ಮಧುವಿದ್ಯೆ ಅಂತ ಹೇಳಿ ಒಂದು ವಿದ್ಯೆ ಇದೆ, ಸತ್ಯ ಅಂತ ಒಂದು ವಿದ್ಯೆ ಇದೆ, ಸತ್ ತೀಯ ಅಂತ ಹೇಳಿ ಪ್ರತ್ಯೇಕವಾಗಿ ಉಪಾಸನೆ ಮಾಡಿ ಆ ಮೂರು ದೇವತೆಗಳ ಸಮಷ್ಟಿಯನ್ನು ಉಪಾಸನೆ ಮಾಡಲಿಕ್ಕೆ ಉಂಟು. ಆ ಸತ್ಯ ಅಂತ ಉಪಾಸನೆ ಮಾಡಿದರೆ ಯಾವತ್ತೂ ಸುಳ್ಳು ಮನಸ್ಸಿನಲ್ಲಿ ಬರೋದೇ ಇಲ್ಲ. ಮನುಷ್ಯರಿಗೆ ಸುಳ್ಳಿನಿಂದ ಪಾಪ ಬರೋಲ್ಲ ಅಂತ ಹೀಗೆಲ್ಲ ಹೇಳ್ತಾರೆ. ವೇದದಲ್ಲಿ ಹೇಳಿದ ಕರ್ಮಗಳ ಪೂರ್ಣ ಫಲವನ್ನು ಪಡಿಲಿಕ್ಕೆ ನಮ್ಮ ಕೈನಲ್ಲಿ ಆಗೋಲ್ಲ. ಹಾಗಾದರೆ ಯಾರಿಗಾಗತ್ತೆ? ದೇವತೆಗಳಿಗಾಗತ್ತೆ. ದೇವತೆಗಳಿಗೆ ವೇದೋಕ್ತವಾದ ಪೂರ್ಣ ಉಪಾಸನೆ ಮಾಡಲಿಕ್ಕಾಗತ್ತೆ. ಅದರಿಂದಾಗಿ ಅವರು ಆ ಫಲವನ್ನು ಪಡಿತಾರೆ. ಮತ್ತು ದೇವತೆಗಳು ವಿಜ್ಞಾನ ಯೋಗಿಗಳು ಅಂದರೆ ಅವರು ಕರ್ಮ ಮಾಡೋಲ್ಲ ಅಂತ ಅರ್ಥ ಅಲ್ಲ, ಅವರ ಕರ್ಮ ಪೂರ್ಣ ಜ್ಞಾನಮಯವಾಗಿರುತ್ತೆ ಅಂತ ಅರ್ಥ ಅಷ್ಟೆ. ಈ ಹಿನ್ನೆಲೆಯಲ್ಲಿ ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ ಸತ್ವ ಏವೈಕ ಮನಸ್ಸೋ ವೃತ್ತಿ ಸ್ವಾಭಾವಿಕೀತುಯ. ಅವರಿಗೆ ಸತ್ವ ಏವ ಏಕ ಮನಸಃ, ಸತ್ವದಲ್ಲಿಯೇ ಮನಸ್ಸಿರುತ್ತೆ. ಸತ್ವ ಅಂದರೆ ಗುಣ ಅಂತ ನಾವು ಅಂದುಕೊಳ್ಳುತ್ತೇವೆ. ಅದಕ್ಕೆ ಮಧ್ವರು ಹೇಳಿದ್ರು, ಸದಾ ಸರ್ವಗುಣಾಢ್ಯತ್ವಾತ್ ಸತ್ವೋ ವಿಷ್ಣು ಹೃದೀರ್ಯತೆ ಅಂತ. ಎಲ್ಲ ಗುಣಗಳಿಂದ ತುಂಬಿರುವುದರಿಂದ ನಾರಾಯಣನನ್ನು ಸತ್ವ ಅಂತ ಕರೀತಾರೆ. ಆ ಹಿನ್ನೆಲೆಯಲ್ಲಿ ಸತ್ವ ಅಂದರೆ ವಿಷ್ಣು. ದೇವತೆಗಳಿಗೆ ನಾರಾಯಣನಲ್ಲಿ ಸಹಜವಾದ ಭಕ್ತಿ ಇರುತ್ತೆ. ಅವರಿಗೆ ಅಜ್ಞಾನದಿಂದ ದ್ವೇಷ, ಆಮೇಲೆ ಕ್ರಮೇಣ ಜ್ಞಾನದಿಂದ ಭಕ್ತಿ ಈ ತರಹ ಇರಲ್ಲ. ಅವರಲ್ಲಿ ಸಿಟ್ಟು ಬರೋಲ್ಲ ಅಂತಿಲ್ಲ ದೇವರ ಮೇಲೆ, ಅದು ಅಸುರಾವೇಶ, ಅದು ಅತ್ಯಂತ ತಾತ್ಕಾಲಿಕ. ಜೀವರಿಗಾದರೆ ಹಾಗಲ್ಲ. ಎಂತಹ ಭಕ್ತರಿಗೂ ಕೂಡ ಕೆಲವೊಮ್ಮೆ ದೇವರಲ್ಲಿ ಸಿಟ್ಟು ಬರುತ್ತೆ, ಆದರೆ ಅವ್ರಿಗದಿಲ್ವೇ ಇಲ್ಲ. ಮತ್ತೆ ಯಾರಾದರೂ ಬೇಕು. ದೇವತೆಗಳಿಗೆ ಯಾರೂ ಬೇಡ ಭಕ್ತಿ ಬರಲಿಕ್ಕೆ. ಅದಕ್ಕೆ ಹೇಳಿದ್ರು, ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ ಸತ್ವ ಏವ ಏಕ ಮನಸಃ ವೃತ್ತಿ ಸ್ವಾಭಾವಿಕೀತುಯ ಅಂತ. ಇದು ಕಾಪಿಲೇಯ. ಕಪಿಲ ಋಷಿ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾನೆ, ಅದು ಕಾಪಿಲೇಯ ಅಂತ. ಆ ಕಾಪಿಲೇಯದಲ್ಲಿ ಹೇಳಿದ ಪ್ರಮೇಯ, ದೇವತೆಗಳಿಗೆ ಎರಡು ಜವಾಬ್ದಾರಿ. ಜಗತ್ತಿನ ನಡೆ ಅದು ಅವ್ರ ತಲೆ ಮೇಲೆ ಇದೆ, ಅವ್ರ ಜವಾಬ್ದಾರಿ ಅದು. ಜೀವರನ್ನು ಆಯಾ ಕ್ರಿಯೆಗಳಲ್ಲಿ ತೊಡಗಿಸೋದು, ಜೊತೆಗೆ ಭಕ್ತಿ. ಅವರು ಹಲವಾರು ರೂಪಗಳನ್ನು ಧರಿಸಿರ್ತಾರೆ. ಕೆಲವೊಂದು ರೂಪಗಳಿಂದ ಕೇವಲ ತಪಸ್ಸನ್ನು ಮಾಡ್ತಾ ಇರ್ತಾರೆ, ಕೆಲವೊಂದು ರೂಪದಿಂದ ತಪಸ್ಸಿನ ಜೊತೆಗೆ ದೇವರ ಸೇವೆಯನ್ನು ಮಾಡ್ತಾರೆ. ಅವರು ಜೀವರನ್ನು ನಿಯಂತ್ರಣ ಮಾಡೋದು ದೇವರ ಸೇವೆಯೇ. ಅನಿಮಿತ್ತಾ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ. ನನ್ನ ಭಕ್ತಿಯ ಮಾಹಾತ್ಮ್ಯವನ್ನು ಓ ಅಮ್ಮ ನೀನು ಕೇಳಬೇಕು ಅಂತಂದರೆ, ಅನಿಮಿತ್ತಾ ಭಗವತಿ, ನಿಷ್ಕಾಮವಾದ ಭಕ್ತಿ ಅನ್ನೋದು ಸಿದ್ಧಿಗಿಂತ ಮಿಗಿಲು. ಅನಿಮಿತ್ತಾ ಭಗವತಿ ಭಕ್ತಿ ಸಿದ್ಧೇರ್ ಗರೀಯಸಿ. ಏನು ಹಾಗಂದರೆ ಮುಕ್ತಿಯನ್ನು ಹೊಂದೋದು ಬೇಡ ಅಂತ ಅರ್ಥನೇ. ಯಾಕೆಂದರೆ ಹೇಳ್ತಾ ಇದ್ದಾರಲ್ಲ, ನಿಷ್ಕಾಮವಾದ ಭಕ್ತಿ ಅನ್ನೋದು ಸಿದ್ಧಿಗಿಂತ ಮಿಗಿಲು. ಅಂದರೆ ಭಕ್ತಿಯ ಫಲವಾಗಿ ದೇವರು ಮುಕ್ತಿಯನ್ನು ಕೊಡಲಿಕ್ಕೆ ಬಂದಾಗ ಬೇಡ ದೇವರೇ ಅಂತ ಹೇಳಬೇಕಾ?
ಹಾಗರ್ಥ ಬರುತ್ತೆ ಈ ಶ್ಲೋಕ. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ಗರೀಯಸಿ. ದೇವರಲ್ಲಿ ನಿಷ್ಕಾಮವಾದ ಭಕ್ತಿ ಅನ್ನೋದು ಸಿದ್ಧಿಗಿಂತ ಮಿಗಿಲು, ಮುಕ್ತಿಗಿಂತ ಮಿಗಿಲು. ಹಾಗಾದ್ರೆ ದೇವರು ಕೊಡ್ತಾನಲ್ಲ ಮೋಕ್ಷವನ್ನು, ಬೇಡ ದೇವರೇ ಅನ್ನೋದಾ? ನೀವು ಈ ಲೆಕ್ಕ ಇಟ್ಟುಕೊಂಡ್ರೆ ಬ್ರಹ್ಮದೇವರಿಗೆ ಅನೇಕ ಜನ ಹಿಂದೆ ಆಗಿ ಹೋದ ಬ್ರಹ್ಮದೇವರಿಗೆ ಭಕ್ತಿಯಿಂದ ಮುಕ್ತಿ ಸಿಕ್ಕಿದೆ. ಹಾಗಾದರೆ ಅವರ ಭಕ್ತಿ ಕಳಪೆಯೋ? ಯಾಕೆಂದರೆ ಅವರ ಭಕ್ತಿಗೆ ಫಲ ಸಿಕ್ಕಿದೆ. ಈ ತರಹದ ಅನೇಕ ಸಮಸ್ಯೆಗಳು ಮುತ್ತುತ್ತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಅಪೂರ್ಣ ಭಕ್ತೇರ್ ಮುಕ್ತೌತು ನ ಸುಖಂ ಪೂರ್ತಿ ಮೇಷ್ಯತಿ ಅತಸ್ತಾದೃಶ ಮುಕ್ತೇಶ್ಚ ಭಕ್ತಿಪೂರ್ಣ ಗರೀಯಸಿ ಇತಿ ಚ. ಅಪೂರ್ಣವಾದ ಭಕ್ತಿಯಿಂದ ಮುಕ್ತಿಯಲ್ಲಿ ಆನಂದ ಪೂರ್ತಿಯಾಗಿ ಸಿಗೋದಿಲ್ಲ. ಪೂರ್ಣವಾದ ಭಕ್ತಿಯಿಂದ ಮುಕ್ತಿಯಲ್ಲಿ ಪೂರ್ಣವಾದ ಆನಂದ ಸಿಗುತ್ತೆ. ಆದ್ದರಿಂದ ಪೂರ್ಣವಾದ ಭಕ್ತಿ, ಅಪೂರ್ಣ ಭಕ್ತೇ, ಭಕ್ತಿ ಪೂರ್ಣವಲ್ಲದಿದ್ದರೆ ಮುಕ್ತಿ ನಗರೀಯಸಿ. ಭಕ್ತಿ ಪೂರ್ಣ ಅಲ್ಲದೆ ಹೋದರೆ ಆ ತರಹದ ಮುಕ್ತಿಗಿಂತ ತುಂಬಿದ ಭಕ್ತಿಯಾಗಿ ಮುಕ್ತಿಯನ್ನು ಹೊಂದಿದರೆ ಒಳ್ಳೆಯದು ಅಂತ ಅಷ್ಟೇ ಅರ್ಥವೇ ವಿನಃ ಭಕ್ತಿಗೆ ಮುಕ್ತಿ ಫಲವೇ ಅಲ್ಲ ಅಂತ ಅಂದುಕೊಳ್ಳಬೇಡಿ. ಆ ತನ್ನ ಭಕ್ತರ ಬಗೆಗೆ ಹೇಳ್ತಾರೆ, ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಕೇಚಿತ್ ಮತ್ಪಾದ ಸೇವಾಭಿರತಾ ಮದೀಹಾ ಯೇ ಅನ್ಯೋನ್ಯತೋ ಭಾಗವತಾ ಪ್ರಸಜ್ಯ ಸಭಾಜಯಂತೆ ಮಮ ಪೌರುಷಾಣಿ. ನೈಕಾತ್ಮ್ಯತಾಮೇ ಸ್ಪೃಹಯಂತಿ ಕೇಚಿತ್. ಕೆಲವರು ಐಕಾತ್ಮ್ಯ ಅಂದರೆ ಸಾಯುಜ್ಯವನ್ನೂ ಬಯಸುವುದಿಲ್ಲ. ಸಾಯುಜ್ಯ ಅಂದರೆ ಏನು? ಭಗವಂತನ ದೇಹದ ಒಳಗಡೆ ಇದ್ದು ಭೋಗವನ್ನು ಅನುಭವಿಸೋದೇನಿದೆ ಅದನ್ನು ಸಾಯುಜ್ಯ ಅಂತ ಕರೀತಾರೆ. ನೋಡಿ, ಆ ಶಬ್ದವನ್ನು ನೋಡಿ, ಸ್ಪಷ್ಟ ಅರ್ಥ ಆಗತ್ತೆ. ಸಯುಕ್ ಅಂದರೆ ಜೊತೆಗಿರೋದು ಅಂತ. ಸಯುಜ ಭಾವ ಸಾಯುಜ್ಯಂ, ಜೊತೆಗೆ ಭೋಗ, ಸಹಭೋಗ ಅಥವಾ ಸಂಭೋಗ. ಸಂಭೋಗ ಅಂದರೂ ಸಹಭೋಗ ಅಂದರೂ ಸಾಯುಜ್ಯ ಅಂದರೂ ಒಂದೇ ಅರ್ಥ. ಈ ಹಿನ್ನೆಲೆಯಲ್ಲಿ ಸಾಯುಜ್ಯ ಅಂದರೆ ಏನು? ದೇವರ ಜೊತೆಗೆ ಭೋಗ, ದೇವರ ದೇಹದ ಒಳಗಡೆ ಕುಳಿತು ಭೋಗ. ಅದೊಂದು ಅದ್ಭುತವಾದ ಮುಕ್ತಿಯ ರೀತಿ. ಆ ಸಾಯುಜ್ಯವನ್ನು ಬಯಸುವುದಿಲ್ಲ. ಐಕಾತ್ಮ್ಯ ಅಂತಂದರೆ ಸಾಯುಜ್ಯ. ನೈಕಾತ್ಮ್ಯತಾಮ್ಯೇ ಸ್ಪೃಹಯಂತಿ ಕೇಚಿತ್. ಕೆಲವು ಭಕ್ತರು ಸಾಯುಜ್ಯವನ್ನು ಬಯಸುವುದಿಲ್ಲ. ಮತ್ಪಾದ ಸೇವಾಭಿರತಾಹ, ನನ್ನ ಅಡಿದಾವರಗಳ ಸೇವೆಯಲ್ಲಿ ತೊಡಗಿದವರು. ಮದೀಹಾಹ, ನನ್ನ ಕ್ರಿಯೆಯನ್ನೇ ಮಾಡುವವರು. ಯೇ ಅನ್ಯೋನ್ಯತೋ ಭಾಗವತಾ ಪ್ರಸಾಜ್ಯ ಸಭಾಜಯಂತೆ ಮಮ ಪೌರುಷಾಣಿ. ಹಾಗಾದರೆ ಅವರಿಗೆ ಆಸಕ್ತಿ ಇರೋದು ಎಲ್ಲಿ? ತಮ್ಮಂತಹ ಭಗವದ್ಭಕ್ತರ ಜೊತೆಗೂಡಿ ದೇವರ ಮಹಿಮೆಯನ್ನು ಹಾಡುವುದೇ ಆ ಭಕ್ತರಿಗೆ ಅತ್ಯಂತ ಇಷ್ಟವಾದ ಕೆಲಸ. ಆ ಹಿನ್ನೆಲೆಯಲ್ಲಿ ನೈಕಾತ್ಮ್ಯತಾಮ್ಯೇ ಸ್ಪೃಹಯಂತಿ, ಸಾಯುಜ್ಯವನ್ನು ಬಯಸುವುದಿಲ್ಲ. ಏನು ಹೀಗಂದರೆ? ಅದಕ್ಕೂ ಆಚಾರ್ಯರು ಬರೆದರು ವ್ಯಾಖ್ಯಾನ. ನೇಚ್ಛಂತಿ ಸಾಯುಜ್ಯಮಪಿ ಫಲತ್ವೇನ ಹರಿರ್ಯದಿ ದದಾತಿ ಭಕ್ತಿ ಸಂತುಷ್ಟ ಆಜ್ಞಾತ್ವೇನೈವ ಗೃಹ್ಣತೆ ತಾದೃಚಾನಾಂ ಸುಖಾಧಿಕ್ಯಂ ಪುನರ್ಮುಕ್ತೌ ಭವಿಷ್ಯತಿ ಇತಿ ಚ. ಸಾಯುಜ್ಯವನ್ನು ನಾವು ಮಾಡಿದ ಭಕ್ತಿಗೆ ಫಲ ಅಂತ ಸ್ವೀಕರಿಸೋದಿಲ್ಲ, ಮತ್ತು ದೇವರ ಆಜ್ಞೆ ಅಂತ ಸ್ವೀಕಾರ ಮಾಡ್ತಾರೆ, ಅಷ್ಟೇ ಅರ್ಥ. ಸಾಯುಜ್ಯವನ್ನು ಬಯಸುವುದಿಲ್ಲ ಅಂದರೆ ಏನರ್ಥ? ನಾನು ಮಾಡಿದ ಭಕ್ತಿಗೆ ಪ್ರತಿಫಲ ಅಂತ ರೀತಿಯಲ್ಲಿ ಅವರು ಸಾಯುಜ್ಯವನ್ನು ಬಯಸಿಲ್ಲ. ದೇವರು ನನಗೆ ಭಕ್ತಿ ಕೊಟ್ಟಿದ್ದಾನೆ, ಹಾಗೆಯೇ ಮುಕ್ತಿಯನ್ನು ಕೊಟ್ಟಿದ್ದಾನೆ.
ಇದು ಇವನ ಪ್ರಸಾದ ಅಂತ ಯಾರು ನಮ್ರರಾಗಿ ಸ್ವೀಕಾರ ಮಾಡ್ತಾರೆ ಕೆಲವರು ಅಂತ ಹಾಗೆ ಹೇಳ್ತಾ ಇರೋದು. ನಾನು ಭಕ್ತಿ ಮಾಡಿದ್ದೇನೆ, ನನಗೆ ಫಲ ಸಿಗಬೇಕು ಅಂತ ಸ್ವೀಕರಿಸೋದಿಲ್ಲ. ಅದು ನಿಷ್ಕಲ್ಮಶವಾದ ಪ್ರೀತಿಯ ಒಂದು ಮುಖ. ದೇವರು ನನಗೆ ಮುಕ್ತಿಯನ್ನು ಕೊಡ್ತಾ ಇದ್ದಾನೆ, ಅದು ಅವನ ಆಜ್ಞೆ, ಅದರಿಂದಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ, ನನ್ನ ಭಕ್ತಿಗೆ ಫಲ ಅಲ್ಲ. ಆಗ ದೇವರು ವಿಶೇಷವಾಗಿ ಆನಂದವನ್ನು ಕೊಡ್ತಾನಂತೆ. ಅಂಥವ್ರ ಬಗ್ಗೆ ಹೇಳಿದ್ದು ಅಂತಂದರು. ಅದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಭಕ್ತರು ಮುಕ್ತಿಯನ್ನು ಬೇಡ ಅಂತಾರೆ ಅಂತ ಅರ್ಥ ಮಾಡ್ಕೊಳ್ಬಾರದು. ಭಕ್ತರು ಮುಕ್ತಿಯನ್ನು ಫಲ ಅಂತ ಅಂದುಕೊಳ್ಳೋಲ್ಲ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಬೇಕು. ಭಕ್ತರು ಮುಕ್ತಿಯನ್ನು ಫಲ ಅಂತ ಅಂದುಕೊಳ್ಳೋಲ್ಲ. ಮತ್ತೆ ಭಕ್ತರು ಮುಕ್ತಿಯನ್ನು ಭಗವತ್ ಪ್ರಸಾದ ಅಂತ ಅಂದುಕೋತಾರೆ. ಇದು ಇರಬೇಕಾದ್ದು. ಪಶ್ಯಂತಿ ಮೇತೆ ರುಚಿರಾಣ್ಯೇವ ಸಂತಹ ಪ್ರಸನ್ನ ವಕ್ತಾರುಣಲೋಚನಾನಿ ರೂಪಾಣಿ ದಿವ್ಯಾನಿ ವರಪ್ರದಾನಿ ಸಾಕಂ ವಾಚಮ ಸ್ಪೃಹಣೀಯಾಂ ವದಂತಿ. ತೇ ಅಂಥವರು ಸಂತಹ ಸಜ್ಜನರು ಪ್ರಸನ್ನ ವಕ್ತಾರುಣಲೋಚನಾನಿ ಒಲುಮೆ ತುಂಬಿದ ಮೋರೆ, ಕೆಂಪು ತುಂಬಿದ ಕಣ್ಣು, ಇವುಗಳಿಂದ ಕೂಡಿರುವ ನನ್ನ ಎಲ್ಲ ರೂಪಗಳನ್ನು ಅವರು ಕಾಣುತ್ತಾರೆ. ವರಪ್ರದವಾದ ದಿವ್ಯವಾದ ರೂಪಗಳು. ಅದರ ಜೊತೆಗೆ ನನ್ನ ಸ್ತೋತ್ರವನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ತೈರ್ದರ್ಶನೀಯ ವಯವೈರುದಾರ ಲೀಲಾ ವಿಲಾಸ ಹಾಸ್ಯಕ್ಷಿತ ವಾಮ ಸೂಕ್ತೈ ಹೃತಾತ್ಮನೋ ಹೃತ ಪ್ರಾಣಸ್ಯ ಭಕ್ತಿಂ ಅನ್ವಿಚ್ಛತೋ ಗತಿಮಣ್ವೀಂ ಪ್ರಯುಂಜೆ. ಅವರಿಗೆ ಇಲ್ಲ ಇಲ್ಲ ತೈಹಿ ದರ್ಶನೀಯಾವಯವೈಹಿ, ಅವರಿಗೆ ಅತ್ಯಂತ ಸಂತಸವನ್ನು ನಾನು ನೀಡುತ್ತೇನೆ. ಉತ್ಕೃಷ್ಟವಾದ ವಿಲಾಸ, ಉತ್ಕೃಷ್ಟವಾದ ಹಾಸ, ಉತ್ಕೃಷ್ಟವಾದ ಕಣ್ಣೋಟ, ಒಳ್ಳೆಯ ಮಾತು, ಇವುಗಳನ್ನೇ ನಾನು ಅವರಿಗೆ ಕಾಣಿಕೆಯಾಗಿ ಕೊಡ್ತೇನೆ. ಯಾಕೆ ಅಂದರೆ ಅವರು ನನ್ನಿಂದ ಇನ್ನೇನನ್ನೂ ಬಯಸಿಲ್ಲ ಅಲ್ವಾ. ಅವರಿಗೆ ಆನಂದಭೂತವಾದದ್ದು, ಆನಂದಪ್ರದವಾದದ್ದು ನನ್ನ ಈ ರೂಪ. ಅದನ್ನೇ ನಾನು ಅವರಿಗೆ ಹೆಚ್ಚು ಹೆಚ್ಚು ಕೊಡ್ತೇನೆ. ಅಥೋ ವಿಭೂತಿಂ ಮಮ ಮಾಯೆಯ ಚಿತಾಂ ಐಶ್ವರ್ಯಮಷ್ಟಾಂಗಮನುಪ್ರವೃತ್ತಂ ಶ್ರಿಯಂ ನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇತೇಷ್ಣುವತೆ ಹಿ ಲೋಕೆ. ಅವರು ನನ್ನನ್ನು ಪ್ರಾರ್ಥನೆ ಮಾಡಿದ್ರಿಂದ ನಾನು ಅಷ್ಟಸಿದ್ಧಿಯನ್ನು ಕೊಟ್ಟಿರ್ತೇನೆ ಅವರಿಗೆ. ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ, ಇದರ ಬಗ್ಗೆ ಎಲ್ಲ ನೀವು 11ನೇ ಸ್ಕಂಧದಲ್ಲಿ ಕೇಳಿಯೇ ಇದ್ದೀರ. ಭಗವದ್ಭಕ್ತಿಯಿಂದ ಬರುವಂತಹ ಶಕ್ತಿ ಲೌಕಿಕವಾದ ಶಕ್ತಿ. ಇದನ್ನೆಲ್ಲ ನೀವು 11ನೇ ಸ್ಕಂಧದಲ್ಲಿ ಕೇಳಿದ್ದೀರ. ಅದರ ಸ್ವರೂಪ ಏನು ಇತ್ಯಾದಿಗಳು. ಆ 8 ತರಹದ ವಿಭೂತಿ, 8 ತರಹದ ಶಕ್ತಿಯನ್ನು ಅವರು ಬಯಸುವುದಿಲ್ಲ. ಯಾವುದನ್ನು ಬಯಸೋಲ್ಲ, ಬೇಡ ಹೇಳ್ತಾರೆ. ಅಣಿಮ ಮಹಿಮ ಗರಿಮ ಲಘಿಮ ಮೊದಲಾದ ಶಕ್ತಿಗಳಿದ್ದರೂ ಅದನ್ನು ತೋರಿಸಿಕೊಳ್ಳದೆ ದೇವರು ಏನು ಕೊಡ್ತಾನೋ ಅದನ್ನು ಭೋಗಿಸ್ತಾರೆ. ಅದು ಇಲ್ಲಿಂದಲೇ ಬರಬೇಕು. ಈ ತರಹ ಇರ್ತಾರೆ. ನಕರ್ಹಿ ಚಿನ್ಮತ್ಪರ ಶಾಂತರೂಪಾ ನಂಕ್ಷಂತಿ ಮೇನೋ ನಿಮಿಷೋ ಲೇಢಿ ಹೇತಿ ಯೇಷಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖಾ ಗುರು ಸುಹೃದೋ ದೈವಮಿಷ್ಟಂ. ಯಾರಿಗೆ ನಾನು ಪ್ರಿಯನೋ, ಯಾರಿಗೆ ನಾನು ಅತ್ಯಂತ ಹತ್ತಿರದವನು, ಆತ್ಮ. ಆತ್ಮ ಅಂದರೆ ಆದಾನಾದಿಕರ್ತೃತ್ವಾತ್ ಆತ್ಮ, ಅತ್ಯಂತ ಹತ್ತಿರದವ, ಅಂತರ್ಯಾಮಿ, ಎದುರುಗಡೆ ಕಾಣುವವ, ಅವರ ಗೆಳೆಯ, ಅವನು ಆತ್ಮ.
ಮಗ, ಗೆಳೆಯ, ಗುರು, ಅನಿಮಿತ್ತ ಬಂಧು, ದೈವ ಎಲ್ಲವೂ ಯಾರಿಗೆ ಆಗಿರ್ತಾರೋ ಅವರು ಕಾಲದ ಪರಿಣಾಮಕ್ಕೆ ಒಳಗಾಗುವುದಿಲ್ಲ. ನಂಕ್ಷಂತಿ ಮೇನೋ ನಿಮಿಷೋ ಲೇಢಿ ಹೇತಿಹಿ. ನನ್ನ ಉಗ್ರವಾದ ಆಯುಧ ಕಾಲ, ಆ ಕಾಲ ಅನ್ನೋದು ನೋ ಲೇಢಿ, ಅವರ ದೇಹವನ್ನು ನೆಕ್ಕುವುದಿಲ್ಲ. ನೋಡಿ, ದೇವರ ಕೈಯಲ್ಲಿ ಸುದರ್ಶನ ಚಕ್ರ ಇದೆ. ಅದು ಸುದರ್ಶನ ಚಕ್ರ ಇಷ್ಟು ಪುಟ್ಟದಾಗಿರುತ್ತೆ ಅಂತ ದಯವಿಟ್ಟು ಯಾರು ಅಂದುಕೊಳ್ಬೇಡಿ. ಬಹಳ ದೊಡ್ಡದು. ಅದು ಸಹಸ್ರಾರ ಅಂತ, 1000 ಅರಗಳಿವೆ ಅಂತ ಹೇಳ್ತಾರೆ. 1000 ಅರಗಳಿರಬೇಕಾದ್ರೆ ಎಷ್ಟು ದೊಡ್ಡದಾಗಿರ್ಬೇಕದು. ಅದು ಕಾಲದ ಪ್ರತಿನಿಧಿ ಅಂತ ಅಂದರು. ದೇವರು ಚಕ್ರದಿಂದ ಕೊಲ್ತಾನೆ ಅಂದರೆ ಅರ್ಥ ಆಯ್ತಲ್ಲ, ಕಾಲರೂಪನಾಗಿ ಕೊಲ್ತಾನೆ ಅಂತ. ಇನ್ನು ಅದಕ್ಕೆ ಅಭಿಮಾನಿ ಯಾರು ಅಂದರೆ ಕಾಮ. ದೇವರು ತನ್ನ ಚಕ್ರದಿಂದ ಕೊಲ್ತಾನೆ ಅಂತಂದರೆ ನಮ್ಮ ಕಾಮದಿಂದಲೇ ನಮ್ಮನ್ನು ಕೊಲ್ತಾನೆ ಅಂತಲೂ ಅರ್ಥ ಆಗುತ್ತೆ. ಹೊರಗಿನ ಆಯುಧ ಅನ್ನೋದು ನಮ್ಮನ್ನು ದೇವರು ಒಳಗಿನಿಂದ ನಿಯಂತ್ರಣ ಮಾಡ್ತಾ ಇದ್ದಾನೆ ಅನ್ನೋದಕ್ಕೂ ಸಂಕೇತ. ಆ ಹೊರಗಿನ ಆಯುಧಕ್ಕೆ 2 ಸಂಕೇತ ಇದೆ. ಒಂದು ಬಾಹ್ಯ ಸಂಕೇತ, ಇನ್ನೊಂದು ಆಂತರಿಕ ಸಂಕೇತ. ಎರಡಕ್ಕೂ ಅರ್ಥ ಉಂಟು. ಇಮಂ ಲೋಕಂ ತಥೈವ ಅಮುಂ ಆತ್ಮಾನಮುಭಯಾಯಿನಂ ಆತ್ಮಾನಮನುಯೇ ಚೇಮೇ ಯೇ ರಾಯಃ ಪಶವೋ ಗೃಹಾಃ ವಿಸೃಜ್ಯ ಸರ್ವಾನ್ ಅನ್ಯಾನ್ಶ್ಚ ಮಾಮೇವಂ ವಿಶ್ವತೋ ಮುಖಂ ಭಜಂತ್ಯನನ್ಯಯಾ ಭಕ್ತ್ಯಾ ತಾನು ಮೃತ್ಯೋರತಿಯಾತಯೇ. ಈ ಲೋಕವನ್ನು, ಸ್ವರ್ಗಲೋಕವನ್ನು, ಮನಸ್ಸನ್ನು, ತಮ್ಮ ದೇಹವನ್ನು, ತಮ್ಮ ಸಂಪತ್ತನ್ನು, ಪಶುಗಳನ್ನು, ಮನೆಯನ್ನು, ಹೆಂಡತಿಯನ್ನು ಎಲ್ಲವನ್ನ ನನಗೆ ಅರ್ಪಣೆ ಯಾರು ಮಾಡ್ತಾರೆ, ಅನನ್ಯವಾದ ಭಕ್ತಿಯಿಂದ ಯಾರು ನನ್ನನ್ನು ಹೊಂದುತ್ತಾರೆ, ತಾನು ಮೃತ್ಯೋ ಅತಿಯಾತಯೇ, ಅವರನ್ನು ಮೃತ್ಯುವಿನಿಂದ ದಾಟಿಸ್ತೇನೆ. ನಾನ್ಯತ್ರ ಮದ್ಭಗವತಃ ಪ್ರಧಾನ ಪುರುಷೇಶ್ವರಾತ್ ಆತ್ಮನಸ್ತರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ. ಪ್ರಧಾನ ಅಂತಂದರೆ ಲಕ್ಷ್ಮೀದೇವಿ, ಪುರುಷ ಅಂತಂದರೆ ಜೀವ. ಪ್ರಕೃತಿ ಮತ್ತು ಪುರುಷರಿಂದ ಒದಗುವ ಭಯವನ್ನು ಪರಿಹರಿಸಲಿಕ್ಕಾಗಿಯೇ ನಾನಿರೋದು. ನನ್ನನ್ನು ಹೊರತುಪಡಿಸಿದರೆ ಅಭಯ ನೀಡುವವನು ಯಾರೂ ಇಲ್ಲ. ಪೂರ್ಣ ಮಟ್ಟದ ಅಭಯವನ್ನು ನಾನು ನೀಡುತ್ತೇನೆ. ಮದ್ಭಯಾದ್ವಾತಿ ವಾತೋಯಂ ಸೂರ್ಯಸ್ತಪತಿ ಮದ್ಭಯಾತ್ ವರ್ಷತೀಂದ್ರೋ ದಹತ್ಯಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಮದ್ಭಯಾದ್ವಾತಿ ವಾತಃ, ನನ್ನ ಮೇಲಿನ ಗೌರವದಿಂದ ಗಾಳಿ ಸುಳಿತಾ ಇದೆ. ನಾನು ಕೊಟ್ಟ ಹೊಣೆಗಾರಿಕೆಯನ್ನು ಚತ್ತು ತಪ್ಪದೆ ಪಾಲಿಸಬೇಕು ಅನ್ನುವ ಎಚ್ಚರಿಕೆಯಿಂದ ಸೂರ್ಯ ಬೆಳಗುತ್ತಾ ಇದ್ದಾನೆ. ವರ್ಷತೀಂದ್ರ, ಇಂದ್ರ ಮಳೆ ಸುರಿಸ್ತಾ ಇದ್ದಾನೆ. ದಹತ್ಯಗ್ನಿ, ಬೆಂಕಿ ಸುಡುತ್ತಾ ಇದೆ. ಮೃತ್ಯುಶ್ಚರತಿ ಮದ್ಭಯಾತ್, ಕಾಲ ಪಕ್ವ ಆದ ಕೂಡಲೇ ಯಮ ಬಂದು ಜೀವರನ್ನು ಆ ದೇಹದಿಂದ ಬೇರ್ಪಡಿಸ್ತಾನೆ. ಯಾಕೆಂದರೆ ನಾನಿತ್ತ ಹೊಣೆಗಾರಿಕೆಯ ಮೇಲೆ ಅವನಿಗಿರುವ ಭರ. ಜ್ಞಾನವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಮ್ಮೆ ಪ್ರವಿಚಂತಿ ಅಕುತೋ ಭಯಂ. ಜ್ಞಾನವೈರಾಗ್ಯದಿಂದ ಕೂಡಿರುವ ಭಕ್ತಿಯೋಗದಿಂದ ಅದನ್ನು ಚೆನ್ನಾಗಿ ಜೀವನದಲ್ಲಿ ಅಳವಡಿಸಿಕೊಂಡು ಯೋಗಿನಃ ಜ್ಞಾನಿಗಳು ಅಕುತೋ ಭಯಂ, ಭಯದ ಸೋಂಕೇ ಇರದ ನನ್ನನ್ನು ಪ್ರವೇಶ ಮಾಡುತ್ತಾರೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯ
ತೀವ್ರೇಣ ಭಕ್ತಿಯೋಗೇನ ಮನೋ ಮಯ್ಯರ್ಪಿತಂ ಸ್ಥಿತಂ. ಒಟ್ಟಾರೆ ಹೇಳಬೇಕು ಅಂದರೆ ಲೋಕದಲ್ಲಿ ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯ, ಮುಕ್ತಿಯ ಉದಯ. ಮುಕ್ತಿ ಎಲ್ಲಿಂದ ಬರುತ್ತೆ ಅಂದರೆ ತೀವ್ರೇಣ ಭಕ್ತಿಯೋಗೇನ, ತೀವ್ರವಾದ ಭಕ್ತಿಯೋಗದಿಂದ. ಭಕ್ತಿಯೋಗದಿಂದ ನೀವೇನಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಭಕ್ತಿಯೋಗದಿಂದ ನನ್ನಲ್ಲಿ ಮನಸ್ಸನ್ನು ಇಡ್ರಿ ಅಂತ ಹೇಳಿ ಕಪಿಲ ಹೇಳ್ತಾನೆ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ತೃತೀಯ ಸ್ಕಂಧೆ ಷಡ್ವಿಂಶೋಧ್ಯಾಯ. ಅಥ ತೇ ತಂ ಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಯೇತ ಪುರುಷಃ ಪ್ರಾಕೃತೈರ್ಗುಣೈ. ನೋಡು ದೇವಹೂತಿ ಎಂಬ ತಾಯಿಯೇ, ತೇ ಸಂಪ್ರವಕ್ಷ್ಯಾಮಿ, ನಿನಗೆ ಹೇಳುತ್ತೇನೆ. ಏನು? ತತ್ವಗಳ ಲಕ್ಷಣವನ್ನು. ಯದ್ವಿದಿತ್ವ, ಯಾವುದನ್ನು ತಿಳಿದು ಪುರುಷ ಪ್ರಾಕೃತ ಗುಣಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ. ಜ್ಞಾನಂ ನಿಶ್ರೇಯಸಾರ್ಥಾಯ ಪುರುಷಸ್ಯ ಆತ್ಮದರ್ಶನಂ ಯದಾಹುರು ವರ್ಣಯೇ ತತ್ತೇ ಹೃದಯ ಗ್ರಂಥಿ ಭೇದನಂ. ಜ್ಞಾನ ಅನ್ನೋದು ಮುಕ್ತಿಗಾಗಿಯೇ ಇರೋದು. ಜ್ಞಾನ ಇರೋದೇ ಮುಕ್ತಿಗಾಗಿ. ಜ್ಞಾನದ ಉದ್ದೇಶ ಏನು? ಆತ್ಮದರ್ಶನಂ, ಅಂತರ್ಯಾಮಿಯಾದ ನಾರಾಯಣನ ದರ್ಶನ. ಅಲ್ಲಿ ಜ್ಞಾನ ಅನ್ನೋದು ಕೊನೆಗೊಳ್ಳಬೇಕು. ಈ ತರಹದ ಜ್ಞಾನ ಅನ್ನೋದು ಹೃದಯ ಗ್ರಂಥಿ ಭೇದನಂ, ನಮ್ಮ ಜೀವದ ಆವರಣ ಆಗಿರುವ ಎಲ್ಲವನ್ನೂ ಸೀಳಿಬಿಡುತ್ತೆ. ಅನಾದಿರಾತ್ಮ ಪುರುಷಃ ನಿರ್ಗುಣ ಪ್ರಕೃತೆ ಪರಃ ಪ್ರತ್ಯಗ್ಧಾಮ ಸ್ವಯಂ ಜ್ಯೋತಿ ಯೇನ ವಿಶ್ವಂ ಸಮನ್ವಿತಂ. ಆತ್ಮ ಅಂತರ್ಯಾಮಿ ಏನಿದ್ದಾನೆ ಅವನು ಅನಾದಿ, ಹುಟ್ಟು ಇಲ್ಲ. ನಿರ್ಗುಣ, ಸತ್ವರಜಸ್ತಮೋ ಗುಣಗಳಿಂದ ಆಚೆ ಇದ್ದಾನೆ. ಪ್ರಕೃತೆ ಪರಃ, ಪ್ರಕೃತಿಗೂ ಮಿಗಿಲು. ಪ್ರತ್ಯಗ್ಧಾಮ, ಅವನ ಬೆಳಕು ಹೃದಯದಲ್ಲಿದೆ. ಕಣ್ಮುಚ್ಚಿದಾಗ ನಮ್ಮ ಮೂರನೆಯ ಕಣ್ಣಿಗೆ ವಸ್ತುಗಳು ಗೋಚರ ಆಗೋದೇ ನಮಗೆ ಸಾಕ್ಷಿ. ದೇವರು ಇದ್ದು ಒಳಗಡೆಯೂ ಬೆಳಕು ಚೆಲ್ತಾನೆ ಅಂತ. ಅದರಿಂದಾಗಿ ದೇವರ ಹೆಸರು ಪ್ರತ್ಯಗ್ಧಾಮ ಅಂತ. ಸರಿ, ದೇವರಿಗೆ ಬೆಳಕು ಕೊಡುವವರು ಯಾರು? ಸೂರ್ಯ ಬೆಳಕು ಕೊಡದಾಗ ಚಂದ್ರ ಬೆಳಕು ಕೊಡುತ್ತಾನೆ. ಸೂರ್ಯ ಚಂದ್ರರು ಇಬ್ಬರೂ ಬೆಳಕು ಕೊಡದಾಗ ಅಗ್ನಿ ಬೆಳಕು ಕೊಡುತ್ತಾನೆ. ಅಗ್ನಿ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಆದರೂ ಬೆಳಕುಂಟು. ಆತ್ಮಜ್ಯೋತಿ ಅಂತಂದರು. ನಾನು ಅಂತನ್ನುವ ಅರಿವು ಬರುತ್ತೆ. ನಮಗೆ ಕತ್ತಲಲ್ಲಿ ಎದುರುಗಡೆ ಇದ್ದ ವಸ್ತು ಕಾಣದೇ ಇರಬಹುದು, ಆದರೆ ನನ್ನನ್ನು ನಾನು ಅಂತ ನಾನು ಗುರುತಿಸ್ಕೊಳ್ತೇನಲ್ಲ, ಅದಕ್ಕೂ ಒಬ್ಬ ಕಾರಣ ಇದ್ದಾನೆ ಅಂತ ಹೇಳಿ ಆಯಿತು. ಹಾಗೆ ದೇವರಿಗೆ ಯಾರು? ಸ್ವಯಂ ಜ್ಯೋತಿ ಎಂದರು. ಅವನಿಗೆ ಬೇರೆ ಯಾವ ಬೆಳಕು ಬೇಡ. ಅವನ ಜೊತೆಗೆ ಈ ಪ್ರಪಂಚ ಇದೆ. ನಜಾತೋ ನಮ್ರಿಯೇತಾತ್ಮ ನಹಿ ಸಹಿ ದೇಹಾದ್ಯುಪಾಯುಭಿ ಉಪಾಧಿಭಿ ನಿಮಿತ್ತೈ ಆತ್ತ ತದ್ಧರ್ಮ ಯಥಾ ಸ್ವಪ್ನೇ ತದೀಕ್ಷಿತ. ನಜಾತಃ, ದೇವರು ಹುಟ್ಟುವುದಿಲ್ಲ. ಹುಟ್ಟೋದಿಲ್ಲ ಅನ್ನೋದಕ್ಕೆ ಹಲವಾರು ಅರ್ಥ. ಹುಟ್ಟೋದಿಲ್ಲ ಅಂದರೆ ಜ್ಞಾನ ಪಡೆಯೋದಿಲ್ಲ. ದೇಹದ ಮಾಧ್ಯಮದಲ್ಲಿ ಹೊಸ ಜ್ಞಾನ ಬರುತ್ತೆ ನಮಗೆ. ಈ ದೇಹ ಬಿಟ್ಟೆವು, ಸತ್ತೆವು, ಇನ್ನೊಂದು ದೇಹಕ್ಕೆ ಹೋದೆವು. ಅಲ್ಲಿ ಇರುವ ದೇಹದಿಂದ, ಅಲ್ಲಿ ಇರುವ ಪರಿಸರದಿಂದ ನಾವು ಕಾಣುವಂತಹ ವಸ್ತುವೇ ಬೇರೆ. ಇದೇ ಸಮಾನ ವಸ್ತುವೇ, ಆದರೆ ದೇವ್ರಿಗೆ ಹಾಗಲ್ವಲ್ಲ. ನ ಜಾತಃ, ಅವನಿಗೆ ಜ್ಞಾನ ಬೇರೆಯದು ಬರುವಲ್ಲ. ಇನ್ನು ದೇಹವನ್ನು ಪಡೆಯೋದು ಹಾಗಿಲ್ಲ ದೇವರಿಗೆ. ಅದರಿಂದಾಗಿ ನಜಾತಃ ಅಂದರು. ನಮ್ರಿಯೇತ, ಅವನು ಸಾಯೋದಿಲ್ಲ. ಈ ದೇಹವನ್ನು ಬಿಡೋದು ಬೇಡ ಅಂತ ಅನ್ನಿಸಿದಾಗಲೂ ದೇವರನ್ನು ಬಿಡಿಸ್ಲಿಕ್ಕೆ ಯಾರೂ ಇಲ್ಲ. ಅದರಿಂದಾಗಿ ನಮ್ರಿಯೇತ ಅಂತ. ಸಹಿ ದೇಹಾದ್ಯುಪಾಯಭಿ
ನಿಮಿತ್ತೈ ಆತ್ತ ತದ್ಧರ್ಮ. ದೇಹಾದಿ ಉಪಾಧಿಗಳಿಂದ ತಟಸ್ಥವಾಗಿ ದೇಹಾದ್ಯುಪಾಧಿಗಳನ್ನು ಸ್ವೀಕರಿಸಿ ದೇವರು ಜೀವನಿಗೆ ಕೊಡ್ತಾನೆ. ಜೀವನೂ ಕೂಡ ದೇಹ ಮೊದಲಾದ ಉಪಾಧಿಗಳಿಂದ ಕೂಡಿಕೊಂಡಿರ್ತಾನೆ. ಇಲ್ಲ ಅಂದರೆ ಅವನು ಹುಟ್ಟೋದೇನು? ಜೀವನೂ ಹುಟ್ಟೋಲ್ಲ, ಜೀವನೂ ಸಾಯೋದಿಲ್ಲ. ಆದರೆ ಜ್ಞಾನ ಇಲ್ಲ, ಅದೊಂದೇ ವ್ಯತ್ಯಾಸ. ಭ್ರಾಂತಿತ್ವಾತ್ ದೇಹಾತ್ಮತ್ವಸ್ಯ. ನೋಡಿ, ದೇಹ ಮತ್ತು ಆತ್ಮ ಎರಡು ಒಂದೇ ಅನ್ನುವ ಭ್ರಾಂತಿ ಜೀವನಿಗೆ ಇರುತ್ತೆ. ಅದರಿಂದಾಗಿ ನಾನು ಹುಟ್ಟಿದೆ ಅಂತ ಅಂದುಕೊಳ್ತಾನೆ. ನಿಮ್ಮ ವಯಸ್ಸೆಷ್ಟು ಅಂತಂದರೆ ನನ್ನ ವಯಸ್ಸು ಇಷ್ಟು ಅಂತಂದರೆ ಅದು ದೇಹಕ್ಕೆ ಅಂತಲೇ ಅಂಡರ್ಸ್ಟುಂಡ್. ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ, ನನ್ನ ದೇಹಕ್ಕೆ ಇಷ್ಟು ವರ್ಷ ಆಯಿತು ಅಂತೇನು ಹೇಳೋದು ಬೇಡ. ಅದು ಸುಮ್ಮನೆ ಅನವಶ್ಯಕ ಕುತೂಹಲ ಜನರಿಗೆ. ಯಾಕೆ ಹಾಗೆ ನಿಮ್ಮ ದೇಹಕ್ಕೆ 40, ಎಲ್ಲರೂ ನನಗೆ 40 ಅಂತಾರೆ. ನೀವು ದೇಹಕ್ಕೆ 40 ಅಂತೀರ, ಮತ್ತು ಅವ್ರಿಗೆ ಹೇಳ್ತಾ ಕೊಡಬೇಕು. ಅವ್ರಿಗೆ ಏನೋ ಕೆಲವೊಂದು ಅರ್ಥ ಆಗಲ್ಲ, ಅವ್ರು ಆರ್ಗ್ಯೂ ಮಾಡ್ತಾರೆ, ಎಲ್ಲ ರಗಳೆಗಳು. ಅದರಿಂದಾಗಿ ಎಂತಹ ಅವರು ಕೂಡ ನನಗೆ 80 ಆಯಿತು, ನನಗೆ 40 ಆಯಿತು, ನನಗೆ 50 ಆಯಿತು, 70 ಆಯಿತು ಅಂತಾರೆ. ಕಿಮು ಸರ್ವಜ್ಞತ್ವ ಸ್ವತಂತ್ರತ್ವಾದಿ ವೈಲಕ್ಷಣ್ಯಯುಕ್ತ ಈಶ್ವರ. ದೇವರಿಗೆ ಹಾಗಿಲ್ಲ. ಯಾಕೆ ಅಂತಂದರೆ ದೇವರಿಗೆ ಅವನಿಗಿಂತ ಅತಿರಿಕ್ತವಾದ ದೇಹ ಅಂತ ಒಂದಿಲ್ಲ ಅಲ್ವಾ. ಪರಸ್ಯ ಜನ್ಮ ಮೃತ್ಯಾದ್ಯಾ ಸುಸ್ವತಂತ್ರಸ್ಯ ಕಿಂ ಪುನಃ ಜೀವಸ್ಯಾಪಿ ಯಥೋ ಭ್ರಾಂತಿ ಜನ್ಮ ಮೃತ್ಯಾದಿ ಸಂಗತಿ ಇತಿ ಮಹಾಕೌರ್ಮೆ. ನಾರಾಯಣನಿಗೆ ಜನ್ಮ ಮೃತ್ಯು ಮೊದಲಾದವುಗಳೆಲ್ಲ ಇಲ್ಲ. ವಸ್ತುತಃ ಜೀವನಿಗೇ ಇಲ್ಲ. ಅವನ ಅಜ್ಞಾನ ಅಂತ ಒಂದು ಇಲ್ಲದೆ ಹೋಗಿದ್ದಿದ್ರೆ ಅವನಿಗಿದು ಯಾವುದೂ ಇಲ್ಲ ಅನ್ನೋ ದೇವರಿಗಿರುತ್ತಾ? ಜೀವಸ್ಯಾಪಿ ಯಥೋ ಭ್ರಾಂತಿ. ಜೀವನಿಗೆ ಭ್ರಾಂತಿ ಇರೋದ್ರಿಂದ ನಾನು ಹುಟ್ಟುತ್ತಾ ಇದ್ದೇನೆ, ನಾನು ಸಾಯ್ತಾ ಇದ್ದೇನೆ ಅಂತ. ಇಲ್ಲ ಅಂದರೆ ಹಾಗೇನಿಲ್ಲ. ಸಯೇವ ಪ್ರಕೃತಿಂ ಸೂಕ್ಷ್ಮಾಂ ದೈವೀಂ ಗುಣಮಯೀಂ ವಿಭು ಯದೃಚ್ಛಯೈವೋಪಗತಾಂ ಅಭ್ಯಪದ್ಯತ ಲೀಲಯ ಗುಣೈರ್ವಿಚಿತ್ರಾ ಸೃಜತಿ ಸ್ವರೂಪ ಪ್ರಕೃತಿಂ ಪ್ರಜಾ ವಿಲೋಕ್ಯ ಮುಮುಹೆ ಸದ್ಯ ಸ ಇಹ ಜ್ಞಾನಗುಹಯ. ಸ ಏವ ಪ್ರಕೃತಿಂ ಸೂಕ್ಷ್ಮಾಂ. ಜೀವ ಸಂಸಾರಕ್ಕೆ ಒಳಗಾಗೋದು ಹೇಗೆ? ದೇವರು ಜಗತ್ತನ್ನು ನಡೆಸೋದು ಹೇಗೆ? ಎರಡಕ್ಕೂ ಒಂದೇ ಉತ್ತರವನ್ನು ಕಪಿಲ ನಾಮಕ ಪರಮಾತ್ಮ ಕೊಟ್ಟಿದ್ದಾನೆ. ಸ ಏವ ಪ್ರಕೃತಿಂ ಸೂಕ್ಷ್ಮಾಂ. ದೇವರು ದೈವೀಂ, ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ, ಗುಣಮಯೀಂ, ಸತ್ವಗುಣ ರಜೋಗುಣ ತಮೋಗುಣ ಆತ್ಮಕವಾದ ಪ್ರಕೃತಿಯನ್ನು ಲೀಲೆಯ ಅಭ್ಯಪದ್ಯತ, ನಾನು ಸೃಷ್ಟಿ ಮಾಡಬೇಕು. ಅದಕ್ಕೆ ಈ ಪ್ರಕೃತಿ ಮೆಟೀರಿಯಲ್ ಕಾಸ್ ಆಗಲಿ, ಉಪಾದಾನ ಕಾರಣ ಆಗಲಿ ಎನ್ನುವ ಬಯಕೆಯಿಂದಲೇ ಹೊಂದಿದ್ದು. ಗುಣೈರ್ವಿಚಿತ್ರ ಸೃಜತೀಂ ಸ್ವರೂಪಾ ಪ್ರಕೃತಿಂ ಪ್ರಜಾ. ಆ ಪ್ರಕೃತಿಯ ಮಕ್ಕಳು ಹೇಗಿರ್ತಾರೆ? ಪ್ರಕೃತಿಯಂತೆಯೇ ಇರ್ತಾರೆ. ಪ್ರಕೃತಿ ಅಂದ್ರೇನು? ಸತ್ವರಜಸ್ತಮ ಆತ್ಮಕವಾದದ್ದಲ್ವೇ ಪ್ರಕೃತಿ. ಅದರ ಮಕ್ಕಳು ಜೀವರು ಸಾತ್ವಿಕರಾಗಿ, ರಾಜಸರಾಗಿ, ತಾಮಸರಾಗಿ ಇರ್ತಾರೆ. ಅದರಿಂದಾಗಿ ಅವರು ಸತ್ವಗುಣದ ಪ್ರಭಾವ, ರಜೋಗುಣದ ಪ್ರಭಾವ, ತಮೋಗುಣದ ಪ್ರಭಾವಕ್ಕೆ ಒಳಗಾಗ್ತಾರೆ. ವಿಲೋಕ್ಯ ಮುಮುಹೆ ಸದ್ಯ ಸ ಇಹ ಜ್ಞಾನಗೋಹಯ. ಆ ತರಹದ ಜೀವರ ಪ್ರಕೃತಿಯ ಜೊತೆಗೆ, ಜಡದ ಜೊತೆಗೆ ದೇವರು ಇರ್ತಾನೆ, ಜೀವನೂ ಇರ್ತಾನೆ. ಒಂದೇ ವ್ಯತ್ಯಾಸ, ದೇವರಿಗೆ ಭ್ರಾಂತಿ ಇಲ್ಲ, ಜೀವರಿಗೆ ಭ್ರಾಂತಿ ಇದೆ ಅಷ್ಟೇ. ವಿಲೋಕ್ಯ ಮುಮುಹೆ ಸದ್ಯ ಸ ಇಹ ಜ್ಞಾನಗುಹಯ. ಇದು ಇರುವಂಥದ್ದು. ಇದನ್ನು ತೈತ್ತಿರಿಯ ಉಪನಿಷತ್ತು ಒಂದು ಹೇಳಿದೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ ಅಜೋಹ್ಯೇಕೋ ಜುಷಮಾಣೋ ನುಷೇತೆ ಜಹಾತ್ಯೇನಾಂ ಭುಕ್ತಭೋಗಾಮಜೋನ್ಯಃ ಅಂತ ಸ್ಪಷ್ಟವಾಗಿ
ಹೇಳ್ತಾ ಇರೋದು. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ. ಅಜಾಂ ಏಕಾಂ, ಒಂದು ಆಡು ಇದೆ. ಲೋಹಿತ ಶುಕ್ಲ ಕೃಷ್ಣ, ಅದಕ್ಕೆ 3 ಬಣ್ಣ ಇದೆ, ಕೆಂಪು, ಬಿಳಿ, ಕಪ್ಪು. ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ, ತನ್ನಂತೆಯೇ ಇರುವ ಬಹಳ ಮಕ್ಕಳನ್ನು ಅದು ಹಡಿತಾ ಇದೆ. ಈ ಆಡು, 3 ಬಣ್ಣದ ಆಡು ಮುಂದುಗಡೆ ಇರುವ ಟಗರೊಂದನ್ನು ಪ್ರೀತಿಸಿದೆ. ಅದು ಲೆಕ್ಕವೇ ಇಲ್ಲ, ಅದು ಹೋಗ್ತಾ ಇದೆ ಮುಂದೆ. ಈ ಆಡನ್ನು ಪ್ರೀತಿಸುವ ಟಗರು ಹಿಂದೆ ಹೊಂದಿದೆ, ಅದರ ಕಡೆ ಇದು ಹೋಗ್ತಾನೆ ಇಲ್ಲ. ಒಂದು ರೀತಿ ಭರ್ತೃಹರಿಯ ಸುಭಾಷಿತ ಆದ ಹಾಗಾಯಿತು. ಯಾಂ ಚಿಂತಯಾಮಿ ಸತತಂ ಮಯಿ ಸಾ ವಿರಕ್ತ, ಸಾಪ್ಯನ್ಯಮಿಚ್ಛತಿ ಜನೋಪ್ಯಯಮನ್ಯಸಕ್ತಃ. ಧಿಕ್ ತಾಂಚ ತಂಚ ಮದನಂಚ ಇಮಾಂಚ ಮಾಂಚ ಅಂತ. ನಾವು ಯಾರನ್ನು ಇಷ್ಟಪಡ್ತೇವೋ ಅವರು ನಮ್ಮನ್ನು ಇಷ್ಟಪಡೋದಿಲ್ಲ. ನಮ್ಮನ್ನು ಯಾರು ಉತ್ಕಟವಾಗಿ ಇಷ್ಟಪಡ್ತಾರೋ ಅವ್ರು ನಾವು ಇಷ್ಟಪಡಲ್ಲ ಅಂತ. ನಮ್ಮನ್ನು ಯಾರು ಇಷ್ಟಪಡೋಲ್ಲ ಅವ್ರನ್ನ ಇಷ್ಟಪಡ್ತೇವೆ, ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವರನ್ನು ಇಷ್ಟಪಡೋದಿಲ್ಲ ಅಂತ. ಇದು ಈ ವಸ್ತುತಃ ಇದು ತ್ರಿಕೋಣ ಪ್ರೇಮ ಕಥೆ ಅವರಲ್ಲಿ ಯಾವುದೋ ಆಗಿದ್ದು. ಆ ರೀತಿ ಇವನು ಯಾವ ಹೆಣ್ಣನ್ನು ಇಷ್ಟಪಡ್ತಾ ಇದ್ದ, ಅವಳು ಇವನನ್ನು ಇಷ್ಟಪಡ್ತಾ ಇರಲಿಲ್ಲ. ಇವನು ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ ಭರ್ತೃಹರಿ, ಅವನನ್ನು ಇನ್ನೊಬ್ಬಳು ಇಷ್ಟಪಡ್ತಾ ಇದ್ಲು. ಸಿಮಿಲರ್ ಆಗಿ ಇಲ್ಲಿಯೂ ಉಂಟು. ಈ ಪ್ರಕೃತಿ ಎನ್ನುವ ಹಾಡನ್ನು, ಅದು ಸತ್ವರಜಸ್ತಮ ಆತ್ಮಕವಾದದ್ದು. ಕೆಂಪು, ಬಿಳಿ, ಕಪ್ಪು, ಲೋಹಿತ ಶುಕ್ಲ ಕೃಷ್ಣಾಂ ಆಗಿರುವ ಹಾಡನ್ನು ಒಂದು ಟಗರು ಅನುಸರಿಸ್ತಾ ಇದೆ. ಆದರೆ ಅದು ಏನು ಮಾಡಿದ್ರೂ ಅದರ ಅಳಿವಿಗೆ ಸಿಗುತ್ತಾ ಇಲ್ಲ. ಇದು ಯಾರ ಕಥೆ ಅಂದರೆ ನಮ್ಮ ಕಥೆಯೇ. ವೇದ ಹೇಳಿದ ಹಾಡುಗಳ ಕಥೆ, ತ್ರಿಕೋಣ ಪ್ರೇಮ ಕಥೆ ನಮ್ಮ ಕಥೆಯೇ ಇದು. ನಾವು ಪ್ರಕೃತಿಯನ್ನು ಇಷ್ಟಪಡ್ತೇವೆ, ಪ್ರಕೃತಿ ನಮಗೆ ದಕ್ತಾ ಇಲ್ಲ. ಆದರೆ ಪ್ರಕೃತಿ ದೇವರನ್ನು ಇಷ್ಟಪಡೋದು ಬಿಟ್ಟಿಲ್ಲ. ಅದರ ಸೂಚನೆಯನ್ನು ಇಲ್ಲಿ ಹೇಳಿದರು. ಗುಣೈರ್ ವಿಚಿತ್ರ ಸೃಜತೀಂ ಸ್ವರೂಪ ಪ್ರಕೃತಿಂ ಪ್ರಜಾ. ನೋಡಿ ಅಲ್ಲಿಯೂ ಕೂಡ ಅಷ್ಟೆ. ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಜನಯಂತೀಂ ಸ್ವರೂಪಾಂ. ಸ್ವರೂಪಾಂ ಇಲ್ಲಿಯೂ ನೋಡಿ, ಸ್ವರೂಪ ಪ್ರಕೃತಿಂ ಪ್ರಜಾ ಅಂತಿದೆ. ವಿಲೋಕ್ಯ ಮುಮುಹೇ ಸದ್ಯ ಸ ಇಹ ಜ್ಞಾನಗುಹಯ ಅಂತ. ದೇವರು ಪ್ರಕೃತಿಯ ಜೊತೆಗೇ ಇರ್ತಾನೆ. ಲಯೇವಾಪ್ಯಥವಾ ಸೃಷ್ಟೌ ಅಂತರಾಳೇಪಿ ನ ಕ್ವಚಿತ್ ಪ್ರಕೃತ್ಯಾರಹಿತಂ ಬ್ರಹ್ಮ ಕದಾಚಿದವತಿಷ್ಠತೆ ಇತಿ ಕಾಪಿಲೇಯೇ. ದೇವರು ಪ್ರಕೃತಿ ಇಲ್ಲದೆ ಇರುವುದೇ ಇಲ್ಲ. ಅದು ಪ್ರಳಯದಲ್ಲೇ ಆಗಲಿ, ಸೃಷ್ಟಿಯಲ್ಲೇ ಆಗಲಿ, ಸ್ಥಿತಿಯಲ್ಲೇ ಆಗಲಿ, ಯಾವಾಗಲೂ ಪ್ರಕೃತಿಯ ಜೊತೆಗಿರ್ತಾನೆ. ಅಂದರೆ ಲಕ್ಷ್ಮೀದೇವಿ ಜೊತೆಗೆ ಯಾವಾಗಲೂ ಇರ್ತಾನೆ ಅಂತ ಅರ್ಥ. ಲಕ್ಷ್ಮೀದೇವಿ ಎಲ್ಲಿರ್ತಾಳೋ ಅಲ್ಲಿ ಜಡ ಪ್ರಕೃತಿಯು ಅವಳಿಂದ ನಿಯಮ್ಯವಾಗಿ ಹತ್ತಿರದಲ್ಲೇ ಇರುತ್ತಲ್ವೇನು. ಮತ್ತು ದೇವರು ಸರ್ವತ್ರ ವ್ಯಾಪ್ತ ಆದ್ದರಿಂದಾಗಿ ಈ ರೀತಿ ಮಾತುಗಳನ್ನು ಹೇಳ್ತಾರೆ. ಅದರಿಂದ ನಾವು ಮುಮುಹೆ ಅಂದರೆ ಅವನೇ ಮೋಹಗೊಂಡ ಅಂತ ಅರ್ಥ ಮಾಡಬಾರ್ದು, ಮೋಹಯ ಮಾಸ ಅಂತ ಅರ್ಥ ಮಾಡಬೇಕು. ನೋಡಿ, ತದೇ ತನ್ಮೇ ವಿಜಾನೀಹಿ ಅಂತ ಹೇಳಿ ಅವಳೇ ಹೇಳಲು, ದೇವರೇ ನೀನೇ ತಿಳ್ಕೊ ಅಂತ. ತಿಳಿಸು, ತಿಳ್ಕೊಳ್ಳೋದಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವ ನಮ್ರತೆ ಬಂದಾಗ ತಿಳಿರಿ ಅಂತ ಹೇಳ್ತಾರೆ. ಹಾಗೆ ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ ಒಂದು ಕಡೆ, ಭೃಗುರ್ವೈವಾರುಣಿಹಿ ವರುಣಂ ಪಿತರಮುಪಸತಾರ ಅಧೀಹಿ ಭಗವೋ ಬ್ರಹ್ಮೇತಿ. ಅಧೀಹಿ ಅಂದರೆ ಅಧ್ಯಯನ ಮಾಡು ಅಂತ ಅರ್ಥ ಅಲ್ಲ, ಅಧ್ಯಯನ ಮಾಡಿಸು ಅಂತ. ಕೆಲವರು ಇರ್ತಾರೆ, ನನಗೆ ಹೆಂಗೆ ನೀವು ಪಾಠ ಮಾಡಬೇಕು ಅಂದರೆ ಅಂತ ಪಾಠ ಮಾಡೋದ್ರ ಬಗ್ಗೆ ಪಾಠ ಮಾಡಿಬಿಡ್ತಾರೆ. ಹಾಗಲ್ಲ, ನೀವು ಹೇಳಿ. ಇಷ್ಟ ಆಗಲಿಲ್ವಾ, ಬೇರೆ ಚಾಯ್ಸಸ್ ಇದೆ. ಪಾಠ ಹೇಳುವ ರೀತಿ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಚಾಯ್ಸ್ ಇದೆ. ಆದರೆ ಮೊದಲೇನೇ ಹೇಳ್ಬಂದು ನಂಗೆ ಹೆಂಗೆ ಹೇಳಬೇಕು ಅಂತಂದರೆ ಹೇಳೋ ಅಗತ್ಯ ಇಲ್ಲ. ಯಾಕೆಂದರೆ ಅವರು ಅದನ್ನು ಬಿಟ್ಟು ಬರಲ್ಲ.
ಪಾಠ ಮಾಡುವವರು ಇದೇ ಶೈಲಿಯಲ್ಲಿ ಪಾಠ ಮಾಡೋದು. ನೀವೇನು ಹೇಳಿದ್ರು ಪಾಠ ಮಾಡಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಆದರೆ ನಿಮಗೆ ಬೇಕಾದ ರೀತಿಯಲ್ಲಿ ಪಾಠ ಮಾಡಲ್ಲ. ನೀವು ವೇದವನ್ನು ಹೇಳಬೇಕಾದ್ರೆ ಬಲಗೈಯನ್ನು ಮಾತ್ರ ಆಡಿಸ್ಬೇಕು, ಆ ಥರ ಪಾಠ ಹೇಳಿದ್ರೆ ಯಾವನು ಕೇಳ್ತಾನೆ? ವಿಷಯ ಹೇಳ್ತೀನಪ್ಪ ಅಂತ ಹೇಳ್ತಾನೆ ಅಷ್ಟೇ. ಹಾಗೆ ಇದು ಮುಮುಹೆ ಅಂತಂದರೆ ಪರಾಧೀನತೆ. ತಪ್ಪು ತಿಳ್ಕೊಳ್ಳಿಕ್ಕೂ ನಮಗೆ ಶಕ್ತಿ ಇಲ್ಲ, ದೇವರೇ ತಪ್ಪು ತಿಳಿಸ್ತಾನೆ. ಅಂದರೆ ತಪ್ಪು ತಿಳಿಯುವಂತೆ ನಮಗೆ ಪ್ರಚೋದಿಸ್ತಾನೆ ನಮ್ಮ ಕರ್ಮವನ್ನು ಅಂತ. ಅದರಿಂದಾಗಿ ಮುಮುಹೆ ಅಂತಂದರು. ಹೇಗೆ ನೋಡಿ, ವಿರಾಟ ಪರ್ವದಲ್ಲಿ ಒಂದು ಮಾತು ಬರುತ್ತೆ, ಕೃತ್ವಾ ವಿವಾಹಂತು ಕುರುಪ್ರವೀರಾ. ಮದುವೆ ಮಾಡಿ ಅಲ್ಲ, ಮಾಡಿಸಿ. ಮದುವೆ ಮಾಡಿಕೊಂಡದ್ದು ಯಾರು? ಅಭಿಮನ್ಯು. ಆದರೆ ಹೇಳಿದ್ದೇನು? ಮದುವೆ ಎಲ್ಲ ಮಾಡಿ, ಮದುವೆ ಮಾಡಿ ಪಾಂಡವರು ಉಪಪ್ಲಾವ್ಯದಲ್ಲಿ ಬಂದು ನಿಂತರು. ಮಾಡಿಸಿ ಅಂತ ಅರ್ಥ. ಮನೆ ಕಟ್ಟಿದ್ದೇನೆ ಅಂದರೆ ಮನೆ ಕಟ್ಟಿಸಿದ್ದೇನೆ, ಏನು ನಾನೇ ಗಾರೆ ಗಚ್ಚು ಹಿಡಿದು ಹಾಕಲಿಲ್ವಲ್ಲ. ಅದರಿಂದ ಅದರ ಬಗ್ಗೆ ಒಂದು ಸ್ಪಷ್ಟ ಐಡಿಯಾ ಇರಬೇಕು. ದೇವರು ಪ್ರಕೃತಿಯನ್ನು ಇಟ್ಟುಕೊಂಡು ಮೋಹಗೊಳಿಸಿದ. ಮುಮುಹೆ ಅಂದರೆ ಮೋಹಗೊಂಡ ಅಂತ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಆಚಾರ್ಯರು ಇಲ್ಲ ಮೋಹಗೊಳಿಸಿದ ಅಂತ ಅರ್ಥ ಯಾಕೆ ಅಂತ ಹೇಳಿದ್ರೆ ಅಂತ ನಿಯಮಗಳನ್ನೆಲ್ಲ ಹೇಳೋದು. ತದಸ್ಯ ಸಂಸ್ಕೃತಿರ್ಬಂಧ ಪಾರತಂತ್ರ್ಯಂಚ ತತ್ಕೃತಂ ಏವಂ ಪರಾಭಿಧ್ಯಾನೇನ ಕರ್ತೃತ್ವಂ ಪ್ರಕೃತೆ ಪುಮಾನ್ ಕರ್ಮಸು ಕ್ರಿಯಮಾಣೇಶು ಗುಣೈರಾತ್ಮನಿ ಮನ್ಯತೆ. ಹೀಗೆ ದೇವರಿಂದ ಆಗುವ ಕೆಲಸಗಳನ್ನು ತನ್ನದು ಅಂತ ಜೀವ ಅಂದುಕೋತಾನೆ. ತನ್ನ ಮಿತಿಯ ಬಗ್ಗೆ ಶಕ್ತಿಯ ಬಗ್ಗೆ ಅರ್ಥ ಮಾಡಿಕೊಂಡಿರುವಲ್ಲ. ತದಸ್ಯ ಸಂಸ್ಕೃತಿರ್ಬಂಧ ಪಾರತಂತ್ರ್ಯಂಚ ತತ್ಕೃತಂ. ಆ ಅಜ್ಞಾನದಿಂದಲೇ ಸಂಸಾರ ಅಂತನ್ನೋದು ಬಂಧನ. ಪಾರತಂತ್ರ್ಯಂಚ ತತ್ಕೃತಂ, ಆ ಅಜ್ಞಾನದಿಂದಲೇ ನಮಗೆ ಇರೋದು ಅಸ್ವಾತಂತ್ರ್ಯ. ಭವತ್ಯಕರ್ತುರೀಶಸ್ಯ ಸಾಕ್ಷಿಣೋ ನಿರ್ವೃತಾತ್ಮನಃ. ವಸ್ತುತಃ ಇವನು ಸಾಕ್ಷಿ, ದೇವರು ಅಕರ್ತ. ಅಕರ್ತೃವಾದ ಪರಮಾತ್ಮನಿಗಿಂತ ಭಿನ್ನ. ಅಕರ್ತು ಈಶಸ್ಯ ಸಕಾಶಾತ್ ಅಕ್ಲಿಷ್ಟತ್ವಾದ್ ಅಕರ್ತಾತೌ ಅಕಾರ್ಯತ್ವಾತ್ ಅಥಾಪಿ ವಾ ಏಷ ಕರ್ತ ನ ಕ್ರಿಯತೆ ಕಾರಣಂತೂ ಜಗತ್ಪತಿ ಇತಿ ಭಾರತೆ. ಇಲ್ಲಿ ಎಲ್ಲ ಅಕರ್ತ ಅಂದರೆ ಕೆಲಸ ಮಾಡದವ ಅಂತ ಅರ್ಥ ಅಲ್ಲ, ಮಾಡಿದ ಫಲ ಇಲ್ಲ ಅವನಿಗೆ ಅಂತ. ಮತ್ತು ಯಾವುದು ಅತ್ಯಂತ ಈಸಿಯೋ ಅದನ್ನು ಮಾಡಿದವನನ್ನು ಕೆಲಸ ಮಾಡುವವ ಅಂತ ಹೇಳೋದೇ ಇಲ್ಲ. ನೀವು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂದರೆ ಉಸಿರಾಡ್ಕೊಂಡಿದ್ದೇನೆ ಅಂತ ಯಾರೂ ಹೇಳೋಲ್ಲ. ಕಾರಣ ಏನು ಅಂದರೆ ಉಸಿರಾಡಲಿಕ್ಕೆ ಕಷ್ಟ ಇಲ್ಲ. ಅದರಿಂದಾಗಿ ಆ ಕೆಲಸವನ್ನು ಹೇಳೋಲ್ಲ. ಪ್ರಯಾಸಪಟ್ಟು ಜೀವನದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಮಾಡೋದು ಅನ್ನೋದಕ್ಕೆ ಪ್ರಯಾಸ ಅಂತಲೇ ಅರ್ಥ. ದೇವರು ಅಕರ್ತ ಅಂದರೆ ಪ್ರಯಾಸ ಇಲ್ಲ ಅಂತ ಅರ್ಥ. ಹೀಗಾಗಿ ದೇವರು ತಟಸ್ಥವಾಗಿ ಎಲ್ಲವನ್ನು ನೋಡ್ತಾ ಇರ್ತಾನೆ. ಅವನ ಬಗ್ಗೆ ತಿಳ್ಕೊಳ್ಳದೇ ಇರೋದ್ರಿಂದಲೇ ಜೀವನಿಗೆ ಸಂಸಾರ ಅಂತನ್ನೋದಿರೋದು. ಅದನ್ನು ಹೇಳ್ತಾರೆ, ವಿಷ್ಣೋ ಸುರಾಣಾಂ ಗುರುಣಾಂ ನಿತ್ಯ ಜೀವಸ್ಯ ತಂತ್ರತ ಯತ್ತು ತಸ್ಯಾನ್ಯ ತಂತ್ರತ್ವಂ ತಜ್ಞಾನಾದ್ ವಿನಿವರ್ತತೆ. ದೇವರ ಗುರುಗಳ ಮತ್ತು ದೇವತೆಗಳ ಗುರುಗಳಾದ ದೇವತೆಗಳ ನಿಯಂತ್ರಣ ಜೀವನ ಮೇಲೆ ಇದ್ದೇ ಇರುತ್ತೆ. ಅಜ್ಞಾನ ಅಂದ್ರೇನು? ಮತ್ತೆ ಈ ಇಬ್ಬರು ನನ್ನನ್ನು ನಿಯಂತ್ರಣ ಮಾಡ್ತಾ ಇಲ್ಲ ಅನ್ನೋದು ಅಜ್ಞಾನ. ಅದೇ ಸಂಸಾರಕ್ಕೆ ಕಾರಣ. ಕಾರ್ಯಕಾರಣಕರ್ತೃತ್ವೇ ಕಾರಣಂ ಪ್ರಕೃತಿಂ ವಿದುಹು ಭೋಕ್ತೃತ್ವೇ ಸುಖ ದುಃಖಾನಾಂ ಪುರುಷಃ ಪ್ರಕೃತೇಃ ಪರಃ. ಕಾರ್ಯಕಾರಣಕರ್ತೃತ್ವೇ, ಕಾರ್ಯಕಾರಣಕರ್ತೃತ್ವದಲ್ಲಿ ಕಾರಣ ಯಾವುದು ಅಂದರೆ ಪ್ರಕೃತಿ. ಏನು ಹಾಗಂದರೆ ಆಚಾರ್ಯರು ಹೇಳ್ತಾರೆ, ಬ್ರಹ್ಮಾದಿಭಿ ತರ್ಗಕರಿ ಶ್ರೀ ವಿಷ್ಣುಬಲ ಸಂಶ್ರಯಾತ್ ಸುಖ ದುಃಖ ಪ್ರದೋ ವಿಷ್ಣು ಸ್ವಯಮೇವ ಸನಾತನಃ.
ಬ್ರಹ್ಮಾದಿಗಳ ಮೂಲಕ ಲಕ್ಷ್ಮೀದೇವಿ ಸೃಷ್ಟಿ ಮಾಡ್ತಾಳೆ. ವಿಷ್ಣುವಿನ ಬಲವನ್ನು ಆಶ್ರಯಿಸಿ ಬ್ರಹ್ಮದೇವರು ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಾರೆ. ಬ್ರಹ್ಮದೇವರೇ ಮೊದಲಾದವರು. ದೇವರು ಸುಖ ದುಃಖಪ್ರದ. ಆದ್ದರಿಂದ ಕಾರ್ಯಕಾರಣ ಕರ್ತೃತ್ವೇ, ಕರ್ತೃತ್ವ ಅಂತಂದರೆ ಸುಖ ದುಃಖಗಳು. ಕರ್ತೃತ್ವದ ಫಲ ಸುಖ ದುಃಖಕ್ಕೆ ಅವನೇ ಕಾರಣ. ಭೋಕ್ತೃತ್ವ ಮಾತ್ರ ಹೇತುತ್ವಂ ಜೀವೇ ನಾನ್ಯತ್ರ ಕುತ್ರಚಿತ್ ಇತಿ ಭವಿಷ್ಯತ್ ಪರ್ವಣಿ. ಭೋಕ್ತೃತ್ವ ಇದೆ, ಜೀವನಲ್ಲಿ ಇದೆ. ಭೋಕ್ತೃತ್ವ ಮಾತ್ರ ಹೇತುತ್ವ. ದೇವರಿಗೆ ಬಾಹ್ಯ ಸುಖ ಬಾಹ್ಯ ದುಃಖ ಅದರ ಭೋಕ್ತೃತ್ವ ಇಲ್ಲ. ಅಂದರೆ ಅದರಿಂದ ಅವನಿಗೆ ಯಾವ ಪರಿಣಾಮವೂ ಇಲ್ಲ. ಜೀವನಿಗಿದೆ. ಅದರಿಂದ ಭೋಕ್ತೃತ್ವ ಅನ್ನೋದು ಜೀವನ ಲಕ್ಷಣ. ಕರ್ತೃತ್ವ ಅನ್ನೋದು ದೇವರ ಲಕ್ಷಣ. ಸ್ವಾತಂತ್ರ್ಯಪೂರ್ವಕವಾದ ಕರ್ತೃತ್ವ ಅನ್ನೋದು ದೇವರ ಲಕ್ಷಣ. ಹೀಗೆ ನೀನು ತತ್ವವನ್ನು ತಿಳಿಯಬೇಕು. ದೇವಹೂತಿ ಪ್ರಕೃತೆ ಪುರುಷಸ್ಯಾಪಿ ಲಕ್ಷಣಂ ಪುರುಷೋತ್ತಮ ಬ್ರೂಹಿ ಕಾರಣಯೋರಸ್ಯ ಸಚ್ಚ ಸದಸಚ್ಚ ಯದಾತ್ಮಕಂ. ಅದಕ್ಕೆ ದೇವಹೂತಿ ಇಷ್ಟು ಹೇಳಿದಾಗ ಇನ್ನೊಂದು ಸ್ವಲ್ಪ ಸರಳ ಮಾಡು ಸ್ವಾಮಿ ಅಂತ ಹೇಳಿದ್ಲಂತೆ. ಪ್ರಕೃತಿಯ ಲಕ್ಷಣ ಪುರುಷನ ಲಕ್ಷಣ ಹೇಳು. ಈ ಪ್ರಕೃತಿಯಲ್ಲಿ ಕಾಣೋದು ಯಾವುದು, ಕಾಣದೇ ಇರೋದು ಯಾವುದು? ಇದರ ಒಟ್ಟು ಮೊತ್ತವನ್ನು ನನಗೆ ಹೇಳಬೇಕು ಅಂತ. ನೋಡಿ, ದೇವಹೂತಿಗೆ ಅಂತಹ ಬುದ್ಧಿ. ನಮಗೇನು ಅಂದರೆ ನಮಗೆ ಕಾಣದೇ ಇರೋದಿಲ್ಲ, ನಮಗೆ ತಿಳಿದೇ ಇರೋದಿಲ್ಲ ಅಂತ ನಮಗೆ. ದೇವಹೂತಿಗೆ ಹಾಗಲ್ಲ. ಅವಳು ಹೇಳಿದ್ಲು, ಯಾವುದು ಕಾಣುತ್ತೆ ಯಾವುದು ಕಾಣೋಲ್ಲ ಅದನ್ನು ಒಳಗೊಂಡ ಪ್ರಕೃತಿಯ ಲಕ್ಷಣವನ್ನು ಹೇಳು. ಭಗವಾನುವಾಚ. ಅದಕ್ಕೆ ದೇವರು ಹೇಳಿದ, ಯತ್ತತ್ ತ್ರಿಗುಣಮವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹು ಅವಿಚೇತಂ ವಿಚೇತವತ್. ನೋಡು, ನಿನ್ನ ಕಣ್ಣಿಗೆ ಕಾಣ್ತಾ ಇರೋದು ಏನಿದೆ ಅದು ತ್ರಿಗುಣ. ಸತ್ವಗುಣ ರಜೋಗುಣ ತಮೋಗುಣಗಳು ಇವೆ. ತ್ರಿಗುಣಂ ಅವ್ಯಕ್ತಂ. ಪ್ರಕೃತಿಯನ್ನು ಎಷ್ಟೇ ಆಳವಾಗಿ ಹೋದರೂ ಕೂಡ ಅದು ಅರ್ಥ ಆಗದೇ ಉಳಿಯುತ್ತೆ. ಅದಕ್ಕೆ ಹೇಳಿದ್ರು ತ್ರಿಗುಣಂ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ. ಈ ಪ್ರಕೃತಿ ಏನಿದೆ ಸೃಷ್ಟಿ ಮಾಡದೇ ಇರೋದು ಯಾರ ಪಾಲಿಗೆ? ದೇವರನ್ನು ಏನು ಸೃಷ್ಟಿ ಮಾಡೋದಿಲ್ಲ, ದೇವರ ಕರ್ಮ ಮೊದಲಾದವುಗಳನ್ನು ಸೃಷ್ಟಿ ಮಾಡೋದಿಲ್ಲ. ಆದರೆ ಜೀವರ ಪಾಲಿನದ್ದನ್ನು ಅದು ಸೃಷ್ಟಿ ಮಾಡುತ್ತೆ, ಕರ್ಮಕ್ಕೆ ಕಾರಣ ಆಗತ್ತೆ. ವ್ಯಕ್ತೈವ ಕಾರ್ಯರೂಪಾತು ಪ್ರಕೃತಿ ಸ್ತ್ರಿವಿಧಾಮತ. ಪ್ರಕೃತಿ ಮೂರು ರೀತಿ: ಅಸರ್ಗ, ಸರ್ಗ, ಉಭಯ ಸರ್ಗ ಅಂತ. ಕಾರ್ಯತಸ್ಸ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ. ಜಗತ್ತಿನ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಅದು ತೋರುತ್ತೆ, ಆದ್ದರಿಂದ ಅದನ್ನು ಪ್ರಧಾನ ಅಂತ ಕರೆಯೋದು. ಅವಿಶೇಷಾಹಿ ಅಕಾರ್ಯತ್ವಾತ್ ಸಾಚ ಶ್ರೀರ್ ವಿಷ್ಣು ಸಂಶ್ರಯ. ಇನ್ನು ಲಕ್ಷ್ಮೀದೇವಿ ಅವಿಶೇಷ, ಅವಳನ್ನು ಮೀರುವವರು ಯಾರೂ ಇಲ್ಲ. ಅದರಿಂದಾಗಿ ಈ ಶ್ಲೋಕದಲ್ಲಿ ಎರಡರ ಲಕ್ಷಣವನ್ನು ಹೇಳಿದ್ರು. ಚಿತ್ಪ್ರಕೃತಿಯ ಲಕ್ಷಣವನ್ನು ಹೇಳಿದ್ರು, ಜಡ ಪ್ರಕೃತಿಯ ಲಕ್ಷಣವನ್ನು ಹೇಳಿದ್ರು. ಚಿತ್ಪ್ರಕೃತಿಯ ಲಕ್ಷಣ ಏನು? ಅವಿಶೇಷ, ದೇವರನ್ನು ಮೀರುವವುದು ಯಾವುದೂ ಇಲ್ಲ. ಲಕ್ಷ್ಮಿಯನ್ನು ಮೀರುವ ಶಕ್ತಿ ಯಾವುದೂ ಇಲ್ಲ. ಲಕ್ಷ್ಮೀದೇವಿಗೆ ಉತ್ತಮನಾದವನಿದ್ದಾನೆ, ಸಮಾನಳಾದವನೊಬ್ಬ ಇಲ್ಲ. ಉಳಿದವರೆಲ್ಲರೂ ಕೂಡ ಅವಳಿಗಿಂತ ಚಿಕ್ಕವರೇ. ದೇವರೊಬ್ಬ ಬಿಟ್ಟು ಇನ್ಯಾರೂ ಉತ್ತಮರಿಲ್ಲ. ಇದು ಲಕ್ಷ್ಮೀದೇವಿ ಅಂದಾಗ ಅವಳನ್ನ ಅವಿಶೇಷ ಅಂತಂದರು. ಇದನ್ನು ನಿನ್ನ ಜಡ ಪ್ರಕೃತಿಗೆ ಅನ್ವಯಿಸಲಿಕ್ಕೆ ಬರಲ್ಲ. ಹೀಗಾಗಿ ಅನೇಕ ಒಂದು ಲಕ್ಷಣಗಳು ಕಲಸು ಮೇಲೋಗರ ಮಾಡಿ ಹೇಳಿದ್ರು. ಅದನ್ನು ಎರಡನ್ನೂ ಕೂಡ ಯಾವುದು ಜಡ ಪ್ರಕೃತಿಗೆ ಅನ್ವಯ ಆಗತ್ತೆ,
ಯಾವುದು ಚಿತ್ ಪ್ರಕೃತಿಗನ್ವಯ ಆಗತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಪಂಚಭಿರ್ಬ್ರಹ್ಮ ಚತುರ್ಭಿರ್ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. 5ರಿಂದ 5ರಿಂದ 4ರಿಂದ 10ರಿಂದ ಒಂದು ಗಣವನ್ನು ಮಾಡಬೇಕು. ಅದು 24 ಪ್ರಾಧಾನಿಕಂ ಗಣಂ. ಅವ್ಯಕ್ತಕ್ಕೆ ಸಂಬಂಧಪಟ್ಟ ಗಣ ಯಾವುದ್ಯಾವುದು ಅವನೇ ಬಿಡಿಸ್ತಾನೆ. ಮಹಾಭೂತಾನಿ ಪಂಚೈವ, ಮಹಾಭೂತಗಳು 5. ಭೂರಾಪೋಗ್ನಿರ್ಮರುನ್ನಭಃ, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ತನ್ಮಾತ್ರಾಣಿ ಚ ತಾವಂತಿ ಗಂಧಾದೀನಿ ಮತಾನಿ ಮೇ. ಆ ಭೂತ ತನ್ಮಾತ್ರ ಅಂದರೆ ಅತ್ಯಂತ ಸೂಕ್ಷ್ಮ ಭಾಗ ಅಂತ, ಅದು ಗಂಧಾದಿಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇಂದ್ರಿಯಾಣಿ ದಶ, ಇನ್ನು 10 ಇಂದ್ರಿಯಗಳು. ಶ್ರೋತ್ರಂ ಕಿವಿ, ತ್ವಕ್ ಚರ್ಮ, ದೃಗ್ ಕಣ್ಣು, ರಸನ ನಾಲಿಗೆ, ನಾಸಿಕ, ಮೂಗು. ಇದು 5 ಜ್ಞಾನೇಂದ್ರಿಯಗಳಾಯಿತು. ಇನ್ನು 5 ಕರ್ಮೇಂದ್ರಿಯಗಳು. ವಾಕ್ಕರೌ ಚರಣೌ ಮೇಢ್ರಂ ಪಾಯುರ್ದಶಮ ಉಚ್ಯತೆ. ವಾಕ್, ಆಮೇಲೆ ಕರ 2 ಕೈ, ಚರಣ, ಆಮೇಲೆ ಮೇಢ್ರ ಮಧ್ಯದ್ದು ವಿಸರ್ಜನಾಂಗ. ಇದಿಷ್ಟು 10. ಮನೋಬುದ್ಧಿರಹಂಕಾರಶ್ಚಿತ್ತಮಿತ್ಯಂತರಾತ್ಮನಃ ಚತುರ್ಧಾ ಲಕ್ಷ್ಯತೆ ಭೇದೋ ವೃತ್ತ್ಯಾ ಲಕ್ಷಣ ರೂಪಯ. ಇನ್ನು ಒಳಗಡೆ ಯೋಚನೆ ಮಾಡೋದು 4 ಪ್ರಧಾನವಾಗಿ: ಮನಃ, ಬುದ್ಧಿ, ಅಹಂಕಾರ, ಚಿತ್ತಂ. ಇದು ಬುದ್ಧಿ ಅಂತಂದರೆ ಬುದ್ಧಿರಧ್ಯವಸಾನಾಯ, ನಿಶ್ಚಯಾತ್ಮಕವಾದದ್ದು ಬುದ್ಧಿ. ಒಂದು ಕನ್ಕ್ಲೂಷನ್ಗೆ ಬರುತ್ತಲ್ಲ, ಅದನ್ನು ಬುದ್ಧಿ ಅಂತ ಕರೀತಾರೆ. ಸಂಶಯಂ ಕುರುತೆ ಮನಃ, ಯಾವುದು ಸಂಶಯವನ್ನು ಉಂಟು ಮಾಡುತ್ತೋ ಯಾವುದು ಸಂಶಯವನ್ನು ಒಳಗೊಳ್ಳುತ್ತೋ ಅದು ಏನಂತ ಕರೀತಾರೆ? ಮನಃ ಅಂತ ಕರೀತಾರೆ. ಸಂಶಯಂ ಕುರುತೆ ಮನಃ. ಅಭಿಮಾನೇತು ಅಹಂಕಾರ, ನಾನು ಈ ದೇಹ ಅನ್ನುವ ಪ್ರಜ್ಞೆ, ಅಭಿಮಾನ, ಅದನ್ನು ಮನಸ್ಸು ಅಂತ ಕರೀತಾರೆ. ಚಿತ್ತಂ ಸ್ಮರಣ ಕಾರಣಂ, ನೆನಪಿಸಿಕೊಳ್ಳುವ ಒಂದು ಪಾರ್ಟ್ ಏನಿದೆ ಅದನ್ನು ಚಿತ್ತ ಅಂತ ಕರೀತಾರೆ. ಹೀಗೆ ಚತುರ್ಧಾ ಲಕ್ಷ್ಯತೆ ಭೇದ ವೃತ್ತ್ಯಾ ಲಕ್ಷಣ ರೂಪಯ, ಈ 4 ರೂಪದಿಂದ ಮನಸ್ಸು ಇರುತ್ತೆ. ಅದು ಆಯಿತು. ಏತಾವಾನೇವ ಸಂಖ್ಯಾತಃ ಬ್ರಹ್ಮಣಸ್ಸಗುಣಸ್ಯ ಹಿ ಸನ್ನಿವೇಚೋ ಮಯ ಪ್ರೋಕ್ತೋ ಯಕ್ಕಾಲ ಪಂಚವಿಂಶಕಃ. ಹೀಗೆ 24 ಆಯಿತು. 5, 5, 10, 20. ಮನಸ್ಸಿನ 4 ಪ್ರಭೇದಗಳು, 4 ವಿಭಾಗಗಳಿಂದ ಕೂಡಿದ ಮನಸ್ಸು 24 ಆಯಿತು. ಏತಾವಾನೇವ ಸಂಖ್ಯಾತಃ, ಹೀಗೆ ಒಂದು ಲೆಕ್ಕ ಉಂಟು. ಬ್ರಹ್ಮಣ ಸಗುಣಸ್ಯ ಹಿ, ಇದು ಸಗುಣ ಬ್ರಹ್ಮನ ಲಕ್ಷಣ. ಇದು ಸನ್ನಿವೇಶ. ಈ ಕಾಲ ಅನ್ನೋದು 15, ಇದು 25ನೆಯದ್ದು. ಯಕ್ಕಾಲ ಪಂಚವಿಂಶಕಃ. ಅದಕ್ಕೆ ಆಚಾರ್ಯರು ಬರೆದು ಹರಿಸ್ತು ನಿರ್ಗುಣಂ ಬ್ರಹ್ಮ ಸಗುಣಂ ಶ್ರೀರ್ಬ್ರಹ್ಮ ಸಗುಣಂ ಸ್ಮೃತ ಅಂತ. ನಿರ್ಗುಣ ಬ್ರಹ್ಮ ಅಂದರೆ ನಾರಾಯಣ, ಸತ್ವರಜಸ್ತಮೋ ಗುಣಗಳಿಗೆ ಅತೀತನಾಗಿ ಇರುವವ. ಸತ್ವರಜಸ್ತಮೋ ಗುಣಗಳನ್ನು ತಾನು ಬೇರೊಬ್ಬರಿಗೆ ಕೊಡುವ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಸಗುಣ ಬ್ರಹ್ಮ. ತದಂಗಜಾನಿ ತತ್ವಾನಿ, ಅವಳ ದೇಹದಿಂದ ಈ ತತ್ವಗಳೆಲ್ಲ ಹುಟ್ಟಿದ್ದು. ಅದರಿಂದಾಗಿ ತದ್ರೂಪ, ಸಗುಣ ಪ್ರಕೃತಿಯ ರೂಪ ಈ ಇಂದ್ರಿಯಗಳು ಅಂತ ಹೇಳುತ್ತಾರೆ. ಪ್ರಭಾವಂ ಪೌರುಷಂ ಪ್ರಾಹು
ಕಾಲಮೇಕೆ ಯಥೋ ಭಯಂ ಅಹಂಕಾರ ವಿಮೂಢಸ್ಯ. ಒಂದು ವಿವಾದ ಇದೆ ಅನ್ನುವ ರೀತಿಯಲ್ಲಿ ದೇವರು ಹೇಳ್ತಾನೆ. ಅದಕ್ಕೆ ಆಚಾರ್ಯರು ಹೇಳಿದರು, ಪುರುಷೋ ಹೃದಯಸ್ಥ ಪರಮಃ ಕಾಲ ಸರ್ವಗತೋ ಹರಿಹಿ. ಕೆಲವೊಬ್ಬರು, ಇಬ್ಬರು ಜ್ಞಾನಿಗಳೇ, ಕೆಲವೊಬ್ಬರು ಪುರುಷ ಪ್ರಭಾವ ಈ ಜಗತ್ತಿನ ನಡೆಗೆ ಕಾರಣ ಅಂತ ಹೇಳಿದ್ದಾರೆ. ಕರೆಕ್ಟ್. ಪುರುಷ ಅಂತಂದರೆ ಯಾರು? ಪರಮಪುರುಷ. ಅವನು ಹೃದಯದೊಳಗಡೆ ಇದ್ದಾನೆ. ಕಾಲ ಸರ್ವಗತೋ ಹರಿಹಿ. ಕಾಲ ಅವನು ಎಲ್ಲ ಕಡೆ ಇದ್ದಾನೆ. ಸರ್ವಗತೋ ಹರಿಹಿ. ಅಥವಾ ರುದ್ರದೇಹಸ್ಥೋ ಹರಿಕಾಲ ಇತೀರಿತಃ. ರುದ್ರದೇಹದಲ್ಲಿರುವ ಪರಮಾತ್ಮನನ್ನ ಕಾಲ ಅಂತ ಕರೀತಾರೆ. ಹೀಗಾಗಿ ಎಲ್ಲವೂ ಕರೆಕ್ಟ್. ಕೆಲವೊಬ್ಬರು ಹೇಳ್ತಾರೆ, ಈ ಜಗತ್ತಿನ ನಡೆ ಯಾರು? ಈ ಜಗತ್ತಿನ ನಡೆಗೆ ಕಾರಣ ಪರಮಾತ್ಮ. ಅವನು ಪುರುಷ. ಪುರುಷ ಎಲ್ಲಿದ್ದಾನೆ? ಹೃದಯದ ಒಳಗಡೆ ಇರುವ ರೂಪ. ಆದ್ದರಿಂದ ಪ್ರಭಾವಂ ಪೌರುಷಂ ಪ್ರಾಹುಹು. ನಮ್ಮ ಪರಿಮಳ ಅವರ ಪ್ರಶ್ನೆ ಏನಿದೆ ಅದಕ್ಕೆ ಮುಂದೆ ಉತ್ತರ ಉಂಟು. ದೈವಾತ್ ಕ್ಷುಭಿತ ಧರ್ಮಿಣ್ಯಾಂ ಸ್ವಸ್ಯಾಂ ಯೋನೌ ಪರಃ ಪುಮಾನ್ ಅಂತ. ಅದನ್ನು ನಾವು ಮುಂದಿನ ನಾಳೆಯ ದಿವಸ ಅಥವಾ ತಪ್ಪಿದ್ರೆ ನಾಡಿದ್ದು ನೋಡಲಿದ್ದೇವೆ. ಅವ್ರು ಕೇಳಿದ್ದು ಪ್ರಶ್ನೆ ಹೌದು. ಅಂದರೆ ಅವ್ರಿಗೆ ಆ ಪ್ರಶ್ನೆಗೆ ಮೂಲ ಪ್ರಾಯ ಹೀಗಿರಬೇಕು. ಲಕ್ಷ್ಮೀದೇವಿಯದ್ದು ಆನಂದ ಮಾತ್ರ ದೇಹ ಅಂತ ಹೇಳ್ತೀರಾ, ಜ್ಞಾನಾನಂದಾತ್ಮಕವಾದ ದೇಹ ಲಕ್ಷ್ಮಿಗೆ ಇದೆ ಅಂತ ಅಂದಮೇಲೆ ಅವಳ ದೇಹದಿಂದ ಜಡತತ್ವ ಹೇಗೆ ಹುಟ್ಟತ್ತೆ ಅಂತ ಅವರ ಪ್ರಶ್ನೆ ಅಲ್ವಾ? ಅದಕ್ಕೆ ಉತ್ತರ ಮುಂದೆ ಕೊಡ್ತಾರೆ. ಈಗ ಇಲ್ಲಿ ಸ್ಥೂಲವಾಗಿ ಹೇಳ್ತಾರೆ. ಮುಂದೆ ನಾವಿನ್ನೂ ಈಗ 17ನೇ ಶ್ಲೋಕದಲ್ಲಿ ಇದ್ದೇವೆ. 20ನೇ ಶ್ಲೋಕದಲ್ಲಿ ದೈವಾತ್ ಕ್ಷುಭಿತ ಧರ್ಮಿಣ್ಯಾಂ ಸ್ವಸ್ಯಾಂ ಯೋನೌ ಪರಪ್ಪುಮಾನ್ ಅಂತನ್ನುವಲ್ಲಿ ಹೇಳ್ತಾರೆ. ಅಲ್ಲಿ ಆಚಾರ್ಯರು ಲಕ್ಷ್ಮೀದೇವಿಯ ದೇಹದ ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ. ಆದ್ದರಿಂದಾಗಿ ಮುಂದೆ ಆ ತತ್ವಗಳು ಹೇಗೆ ಅವಳ ದೇಹದಿಂದ ಹುಟ್ಟಿದವು, ತತ್ವ ಅಂತನ್ನೋದು ಭೌತಿಕ ಮತ್ತು ಗುಣಕ್ಕೆ ಸಂಬಂಧಪಟ್ಟದ್ದು, ಗೌಣ. ಆದ್ದರಿಂದಾಗಿ ಅದು ಹೇಗೆ ಹುಟ್ಟಿತು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಪುರುಷ ಪ್ರಭಾವ ಅಂತ. ಪುರುಷ ಪ್ರಭಾವ ಅಂದರೆ ಹೃದಯದಲ್ಲಿ ಇರುವವನನ್ನು ಪರಮಪುರುಷ ಅಂತ ಕರೀತಾರೆ. ಅವನಿಂದಾಗಿ ಈ ಜಗದ ನಡೆ ನಡೀತಾ ಇದೆ. ಅಥವಾ ಕಾಲ. ಕಾಲ ಅಂದರೆ ದೇಹದ ಒಳಗಡೆ ಇರುವವ ಕಾಲ. ಅವನಿಂದಲೇ ಭಯ ಆಗೋದು. ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಅಂತ ಒಂದು ಬರುತ್ತಲ್ಲ, ಮುಂದೇನೋ ಎಂತೋ, ಹೇಗೋ ಏನೋ, ಯಾವಾಗಲೋ ಏನೋ ಅನ್ನೋದು. ಇವೆಲ್ಲವೂ ಕೂಡ ಇಲ್ಲಿಂದಲೇ ಇರೋದು. ಅದರಿಂದಾಗಿ ಪುರುಷಸ್ಯ ಪ್ರಕರ್ಷೇಣ ಭಾವಂ ವ್ಯಾಪ್ತ ರೂಪಂ. ಪುರುಷ ಪ್ರಭಾವ ಅಂದರೆ ಇವೆಲ್ಲವೂ ಅರ್ಥ. ಇವರೆಲ್ಲರೂ ಕೂಡ ಜ್ಞಾನಿಗಳೇ. ಈ ರೀತಿಯಾಗಿ ಹೇಳುವವರೆಲ್ಲರೂ ಜ್ಞಾನಿಗಳೇ. ಅದನ್ನು ಹೇಳ್ತಾರೆ, ಏಕೆ ಸಮ್ಯಕ್ ಜ್ಞಾನಿನಃ ನ ಪ್ರಾಕೃತಾಃ. ಇವರು ಯಾರೂ ಕೂಡ ಪ್ರಾಕೃತರಲ್ಲ, ಅಜ್ಞಾನಿಗಳಲ್ಲ. ಚೆನ್ನಾಗಿ ತಿಳ್ಕೊಂಡವರು ಶಾಸ್ತ್ರವನ್ನು ಈ ರೀತಿಯಾಗಿ ನಿರೂಪಣೆ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಅದನ್ನು ಬಿಡಿಸ್ತಾನೆ. ದೇವರೇ ಈ ರೀತಿ ಸಂಕ್ಷಿಪ್ತವಾಗಿ ಹೇಳಿ ವಿಸ್ತಾರವಾಗಿ ಮತ್ತೆ ಹೇಳ್ತಾನೆ. ಅದನ್ನು ಪ್ರಾಯ ನಾಳೆ ನೋಡ್ತೇವೆ. 98% ನಾವು ನೋಡ್ತೇವೆ. ಇನ್ನು 2% ಪ್ರಕೃತಿಗೆ, ಇದು ಪರಿಸರಕ್ಕೆ ಅನುಗುಣವಾದದ್ದು, ನಮಗೆ ಗೊತ್ತಿಲ್ಲ. 98% ನಾವು ನೋಡ್ತೇವೆ. ಇನ್ನು ನಾಳೆ ಆಗದೆ ಹೋದರೆ ನಾಡಿದ್ದಂತೂ ಇದ್ದೇ ಇರುತ್ತೆ, ಶನಿವಾರ ಅಂತ ಹೇಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಎಲ್ಲರೂ ಸೇರಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತಿ ಪಿತಾ ಮಮ.